ಎಲ್ಲರೂ 1 ತಿಮೋಥಿ 1:5-6 ತೆಗೆದು ಓದೋಣ. ಎಲ್ಲರೂ ತೆಗೀರಿ. 1 ತಿಮೋಥಿ 1ನೇ ಅಧ್ಯಾಯ 5-6. ಇದರಲ್ಲಿ ನಂಬಿಕೆಯೇ ಮುಖ್ಯವಾದದ್ದು. ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಪಟವಾದ ನಂಬಿಕೆ ಇವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಅವರು ಧರ್ಮೋಪದೇಶಕರಾಗಿರಬೇಕೆಂದಿದ್ದರೂ ತಾವು ಹೇಳುವುದಾಗಲಿ ತಾವು ದೃಢವಾಗಿ ಮಾತಾಡುವ ವಿಷಯವಾಗಲಿ ಇಂಥದ್ದೆಂದು ತಿಳಿದವರಾಗಿದ್ದರೆ ಧರ್ಮಶಾಸ್ತ್ರವು ಒಳ್ಳೆಯದೆಂದು ಬಲ್ಲೆವು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ವಾಕ್ಯದ ಮೂಲಕ ಮಾತಾಡ್ರಿ, ಕಾರ್ಯ ಮಾಡ್ರಿ, ಕ್ರಿಯೆ ಮಾಡ್ರಿ. ಎಸ್ಸಯ್ಯ, ನೀನು ಮಾತಾಡು, ನಾವು ಕೇಳ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೇನ್. ದೇವರು ಫಾಲೋ ಮೀ ಅಂತ ಹೇಳಿ ನಮ್ಮನ್ನ ಕರೆದಿದ್ದಾರೆ. ಅಂದರೆ ಪರಲೋಕದಲ್ಲಿ ಇದ್ದಿರುವ ನಾವು, ಪ್ರಸಂಗಿಯಲ್ಲಿದೆ, ನೀವು ತೆಗೆದು ಬೇರೆ ಟೈಮಲ್ಲಿ ಹೋದ್ರಿ. ಈ ದೇವರು ಪರಲೋಕದಿಂದ ಭೂಲೋಕಕ್ಕೆ ಬಂದು ಈ ಭೂಮಿಯನ್ನು ಉಂಟು ಮಾಡಿ ಆದಾಮ ಯಾವಳನ್ನು ಉಂಟು ಮಾಡಿದಾಗ ಜೀವ ಶ್ವಾಸನ ಊದಿದ್ರು. ಅಂದ್ರೆ ದೇವರು ಪರಲೋಕದಲ್ಲಿ ಇದ್ದ ದೇವರು ಭೂಲೋಕಕ್ಕೆ ಬಂದು ಜೀವ ಶ್ವಾಸನ ಊದಿದಾಗ ಮನುಷ್ಯನ ಜೀವ ಆತ್ಮ ಆದನಂತ. ಅದಾತ್ಮ ತನ್ನ ದೇವರ ಹತ್ರ ಹೋಗ್ಬಿಡುತ್ತೆ ಈ ಶ್ವಾಸ. ಆದ್ರೆ ಆತ್ಮ ಬಂದು ನಮಗೆ ಅಂತ ಸಪರೇಟ್ ಆಗಿ ಕೊಟ್ಟಿರ್ತಾರೆ. ಬಟ್ ಅದು ನಮಗೆ ಸ್ವಂತವಾದದ್ದು. ಶರೀರನೂ ನಮಗೆ ಅಂತ ಕೊಟ್ಟಿರ್ತಾರೆ. ಬಟ್ ಈ ಶರೀರ ಮಣ್ಣಿಗೆ ಹೋಗುತ್ತೆ, ಆತ್ಮ ಪಾಪ ಮಾಡಿದರೆ ನರಕಕ್ಕೆ ಹೋಗುತ್ತೆ. ಆದರೆ ಈ ಆತ್ಮ ಒಳ್ಳೆತನದಲ್ಲಿದ್ದರೆ ಪರಲೋಕ ರಾಜ್ಯಕ್ಕೆ ಹೋಗುತ್ತೆ. ಆದರೆ ಈ ಶ್ವಾಸ ಬಂದು, ಸ್ಪಿರಿಟ್ ಬಂದು ನಮಗೆ ಸಹಾಯ ಮಾಡುತ್ತೆ. ಸೋಲು ನರಕಕ್ಕೆ ಹೋಗದಾಗೆ ದೇವರ ಐಕ್ಯತೆ ಮಾಡೋದಕ್ಕೆ, ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಆತ್ಮ ಸ್ಪಿರಿಟ್ ಅದು ಪ್ರಸಂಗಿಯಲ್ಲಿ ಓದಿದ್ರೆ, ಪ್ರಾಣ ಹೋದ್ರೆ ಶ್ವಾಸ ತನ್ನ ದೇವ್ರ ಹತ್ರ ಹೋಗ್ಬಿಡುತ್ತೆ. ಆತ್ಮ ಮಾತ್ರ ಲೆಕ್ಕ ಮಾಡ್ತಾರೆ, ಅದ್ರ ಸ್ಪಿರಿಟ್ನ ಲೆಕ್ಕ ಮಾಡೋದಿಲ್ಲ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಸ್ಪಿರಿಟ್ ನಮ್ಮ ಒಳಗಡೆ ಬರೋದು. ಈ ವಿಚ್ ಕ್ರಾಫ್ಟ್, ಈ ಮಾಂತ್ರಿಕ ಕ್ರಿಯೆಗಳು ಮಾಡಿದಾಗ ಅದು ಬಂದು ಗಾಳಿಯಲ್ಲಿ ಬಂದು ನಮ್ಮನ್ನ ಮೆಂಟ್ಲಾಗಿ ಮಾಡಿ ಅದನ್ನ ಮನುಷ್ಯರನ್ನ ತೊಂದರೆ ಮಾಡುತ್ತಲ್ಲ, ಇವೆಲ್ಲ ಗಾಳಿನೇ. ಈ ಸ್ಪಿರಿಟ್ ಇವಾಗ ಅದು ವೈಫೈ ವರೆಗೂ ಬಂದಿದೆ. ಇವಾಗ ಕನೆಕ್ಷನ್ ಇಲ್ಲದಾಗೆ ಇಲ್ಲಿ ನೀವು ಒಂದು ಮೆಸೇಜ್ ಕಳಿಸಿದ್ರೆ ಅದು ಅಮೆರಿಕ ಹೋಗ್ಬಿಡುತ್ತೆ. ಹೆಂಗೆ ಹೋಗುತ್ತೆ? ಗಾಳಿಯಲ್ಲಿ ಹೋಗುತ್ತೆ. ಈ ಗಾಳಿಯಿಂದಲೇ ಸ್ಪಿರಿಟ್ ಇರೋದು. ಈ ಸ್ಪಿರಿಟ್ 2 ಸ್ಪಿರಿಟ್ ಇದೆ, ಪರಿಶುದ್ಧಾತ್ಮ ಒಂದು, ದುರಾತ್ಮ ಒಂದು. ಈ ಪರಿಶುದ್ಧಾತ್ಮ ನಮಗೆ ಪ್ರಾರ್ಥನೆಗಳಲ್ಲಿ ಎಲ್ಲಾದ್ರೂ ಸಹಾಯ ಮಾಡ್ತಾರೆ. ನಾವು ಈ ಆಲೋಚನೆಗಳನ್ನ, ಈ ಸೋಲನ್ನ ಭದ್ರವಾಗಿ ದೇವರಲ್ಲಿ ಕಾದುಕೊಳ್ಳೋದಿಕ್ಕೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಫೈತ್. ದೇವರ ಮೇಲೆ ಪೂರ್ತಿಯಾಗಿ ಆಧಾರ ಪಡಬೇಕು. ಟೋಟಲ್ ಆಗಿ ದೇವರು ಸಾಸಿವೆ ಕಾಳಷ್ಟು ವಿಶ್ವಾಸ ನಿಮಗಿದ್ದರೆ ಸಾಕು, ಈ ಬೆಟ್ಟವನ್ನು ಆ ಕಡೆ ಹೋಗುತ್ತಂದ್ರೆ ಅದು ಚಿಕ್ಕದದು, ಅದೇ ಪೂರ್ಣವಾಗಿ ಅದೇ ರೌಂಡ್ ಆಗಿರೋದ್ರಿಂದ ಅದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಅದೇ ಗಮನ ಇಟ್ಕೊಳ್ರಿ. ವಿಶ್ವಾಸ ಅಂತ ಇರುವರು ಮಾತ್ರನೇ ಈ ಲೋಕವನ್ನು ಜಯಿಸಕ್ಕಾಗುತ್ತೆ. ಒಂದು ಉದಾಹರಣೆಗೆ, ಒಂದು ಅಮ್ಮ ಬಹಳ ಕೇಳಿದ್ದೀನಿ. ಒಬ್ಬರು ಬಂದು ಆಸ್ಪತ್ರೆಯಲ್ಲಿ ಇದ್ದರಂತೆ. ಆಸ್ಪತ್ರೆಯಲ್ಲಿ ಇದ್ಬಿಟ್ಟು ಬಂದಿದ್ದಾರೆ. ಬಟ್ ಅವರು ಒಂದು ಸೇವಕರೇ ಅವ್ರನ್ನ ಹುಡುಕ್ತಾ ಇದ್ದಾರಂತೆ. ನೀವು ಎಲ್ಲಿ ಭಾಳ ದಿನದಿಂದ ಕಾಣಲಿಲ್ಲ, ಚಿಕನ್ ಇಟ್ಟಿದ್ರಲ್ಲ ಚರ್ಚ್ ಎದುರುಗಡೆ. ಅವಾಗ ಅವ್ರು ಹೇಳ್ತಿದ್ರಂತೆ, ಇಲ್ಲ, ಇಲ್ಲಿ ಗಂಟ್ಲಲ್ಲಿ ಕ್ಯಾನ್ಸರ್ ಆಗಿದೆ, ಅದರಿಂದ ಈ ಥರ ಥ್ರೋಟು ಇದಾಗಿದೆ, ಮಾತಾಡೋಕ್ಕಾಗಲ್ಲ ಆಪ್ರೇಷನ್ ಆದಮೇಲೆ. ಉಳಿದ್ರೆ ಉಳಿತೀನಿ, ಇದ್ರೆ ಒಂದು ಸಮಯ ಉಳಿಸಿದ್ರು ಮಾತಾಡೋಕ್ಕಾಗಲ್ಲ ಅಂತಿದ್ದಾರೆ. ಇದಕ್ಕೆ ಇವರು ವಿಶ್ವಾಸ ಮಾತು ಹೇಳಿದ್ದಾರೆ. ಆ ಥರ ಎಲ್ಲ ಇಡ್ಬೇಡ್ರಿ, ನಂಬಿಕೆ ಇಡ್ರಿ ದೇವ್ರ ಮೇಲೆ. ನೀವು ಮಾತಾಡ್ತೀರಾ, ಆ ಕ್ಯಾನ್ಸರು ಹೋಗುತ್ತೆ. ನೀವು ಚೆನ್ನಾಗಾಗಿ ಬಂದು ಇದೇ ಜಾಗದಲ್ಲಿ ಚಿಕನ್ ಮಾಡ್ತೀರಾ, ನಾನು ಬಂದು ನಿಮ್ಮ ಹತ್ರ ಚಿಕನ್ ತಗೊಂತೀನಿ ಅಂತ ಹೇಳಿದ ತಕ್ಷಣ ಅಳಕ್ಕೆ ಶುರು ಮಾಡಿದ್ದಾರೆ. ಏನಕ್ಕೆ ಅಳ್ತಾ ಇದ್ದೀರಾ ಅಂದರೆ, ನೀನು ಹೇಳ್ದಂಗೆ ಒಂದು 100 ಜನ ಮಾತಾಡ್ತಾರೆ, 100 ಜನನೂ ನೀವು ಹೇಳ್ದಂಗೆ ಹೇಳ್ತಾ ಇಲ್ಲ ಅಂತ. ಈ ರೀತಿ ನಾನು ಇವತ್ತು ಒಂದು ದಿನ ಪೂರ್ತಿ ಹೇಳ್ಬೋದು, ಇದು ಒಂದಲ್ಲ. ಈ ರೀತಿ ಆಸ್ಪತ್ರೆಗೆ ಹೋದಾಗ್ಲೂ ಸೇರಿ ಅದು ಅವ್ರನ್ನ ವಿಶ್ವಾಸದಲ್ಲಿ ಬೆಳೆಸುತ್ತೆ. ವಿಶ್ವಾಸ ಮಾತುಗಳು ಅದು ನಾವು ಹೇಳೋದು ಮಾತ್ರ ಅಲ್ಲ, ಆ ವಿಶ್ವಾಸದಲ್ಲಿ ನಾವು ಇರಬೇಕು. ಆ ವಿಶ್ವಾಸದಲ್ಲಿ ನಾವು ಇದ್ರೇನೆ ಆ ಮಾತು ಹೇಳೋದಿಕ್ಕೆ ಆಗುತ್ತೆ. ಉದಾಹರಣೆಗೆ ಹೇಳಿ ನೋಡಿದ್ರೆ, ನಿಜವಾಗ್ಲೂ ಅವರು ಆಪರೇಷನ್ ಆಗಿದೆ, ಚೆನ್ನಾಗೂ ಮಾತಾಡ್ತಾರೆ. ಅವ್ರ ರಿಲೇಷನ್ನೇ ಡಾಕ್ಟರ್ ಅಂತೆ. ದೇಶದಲ್ಲಿ ಅವರು ಆಗುತ್ತೆ ಆಗಲ್ಲ ಅಂತ ಹೇಳ್ತಾರಂತೆ. ಬಟ್ ಅವ್ರ ಮನುಷ್ಯರು ಅವರ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ.
ದೇವರಂತ ಒಬ್ರು ಇದ್ದಾರೆ. ಅದು ಒಂದು ವಿಶ್ವಾಸದ ಮೇಲೇನೆ ದೇವ್ರು ಆಪರೇಟ್ ಆಗೋದು. ವಿಶ್ವಾಸ ಇಲ್ಲದವರು ದೇವ್ರನ್ನ ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ. ವಿಶ್ವಾಸ ಇಲ್ಲದೆ ಏನು ಪಡ್ಕೊಳಕ್ ಆಗೋದಿಲ್ಲ. ವಿಶ್ವಾಸ ಇಲ್ಲದಿದ್ರೆ ಆ ಮನುಷ್ಯನು ಬದುಕಿದ್ರು ಒಂದೇ ಸತ್ರು ಒಂದೇ. ಅಂದ್ರೆ ದೇವ್ರನ್ನ ನಂಬ್ಕೊಂಡು. ಯಾಕೆ ಹೇಳ್ತೀವಿ ಅಂದ್ರೆ, ಒಂದು ಲೇಡೀಸು 18 ವರ್ಷ ರಕ್ತಸ್ರಾವ, ಬಟ್ಟೆ ಮುಟ್ಟಿದ್ರೆ ಸಾಕು ನನಗೆ ಸ್ವಸ್ಥ ಆಗತ್ತಂತ ಬಟ್ಟೆ ಮುಟ್ಟಿದ್ರೆ ಏಸಮಿಗೆ ನನ್ನ ಶಕ್ತಿ ಹೋಯ್ತು, ಯಾರು ನನ್ನ ಮುಟ್ಟಿದ್ದು ಅಂತಾರೆ. ಆವಾಗ ದೇವ್ರು, ಅಲ್ಲಿ ದೇವರೇ ಒಂದು ಗೊತ್ತಿಲ್ಲದೆ ಒಂದು ಅಮಾಯಕತ್ವದಲ್ಲಿದ್ದಾರೆ ದೇವ್ರು. ನೋಡ್ರಿ, ಅವರಿಗೆ ಗೊತ್ತಿಲ್ಲ ಶಕ್ತಿ ಹೋಯ್ತಲ್ಲ ಅಂತ ಹೇಳ್ತಾರೆ. ಜೊತೆಗಿರೋರು ದೇವ್ರನ್ನೇ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಅವರು ದೇವ್ರ ಸ್ಥಾನವನ್ನೇ ಆ ಜಾಗದಲ್ಲಿ ಪ್ರಶ್ನೆ ಆಗಿರುತ್ತೆ. ಏನಂದ್ರೆ, ಎಲ್ಲರೂ ನಿನ್ ಮೇಲೆ ಬೀಳ್ತಾ ಇದಾರೆ, ಯಾರು ಮುಟ್ಟಿದ್ರೆ ಅಂತ ಕೇಳ್ತಿರಲ್ಲ ಅಂತ. ಇಲ್ಲ, ನನ್ನಿಂದ ಶಕ್ತಿ ಪ್ರಭಾವ ಆಯ್ತು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅವರಿಂದನೇ ಅದು ಆಟೋಮೆಟಿಕ್ ಆಗಿ ಅವರಲ್ಲಿರುವ ಶಕ್ತಿ ಹೊರಗಡೆ ಬರುತ್ತಂದ್ರೆ ಅದು ವಿಶ್ವಾಸದಿಂದ. ಅವಾಗ ತಾಯಿ ಹೇಳುತ್ತೆ, ನಾನೇ ಮುಟ್ಟಿದ್ದು ಅಂತ ಹೇಳಿದಾಗ ಸ್ವಸ್ಥ ಆಯ್ತು, ನೀನ್ ಬಟ್ಟೆ ಮುಟ್ಟಿದೆ ಅಂದ್ರೆ ನಿನ್ನ ವಿಶ್ವಾಸದ ಪ್ರಕಾರನೇ ಆಗೋದು. ಅಂದ್ರೆ ಮೇಯ್ನು ಫೇತ್. ಈ ಜ್ಞಾನ ಬೇಕಾದ್ರೂ ಸರಿ, ವ್ಯಾಧಿ ಬೇಕಾದ್ರೂ ಸರಿ, ಸಬ್ಜೆಕ್ಟ್ ಬೇರೆ ಇದೆ, ಏನೋ ದೇವರು ಬೇರೆ ಕಡೆ ನಡೆಸ್ಕೊಂಡು ಸ್ವಭಾವದ ಬಗ್ಗೆ ಇತ್ತು, ಫೈತ್ ಬಗ್ಗೆ ನಡೆಸ್ತಾ ಇದ್ದಾರೆ. ದೇವ್ರು ಮಾತಾಡ್ದಂಗೆ ಹೋಗೋಣ. ಏನಕ್ಕೆ ಇದು ಬಂತಂದ್ರೆ, ಸಡನ್ ಆಗಿ ಏನಕ್ಕೆ ದೇವರೇ ಈ ತರ ಫೇತ್ ಬಗ್ಗೆ ಮಾತಾಡ್ತಿದ್ರು ಅಂದ್ರೆ, ಒಂದು ಸಿಸ್ಟರ್ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿಬಿಟ್ಟು, ಬಾಡಿ ಎಲ್ಲ ಚೆಕಪ್ ಮಾಡ್ತಿದ್ವಿ, ಫ್ರೀನೇ, ಕಾಸೇನಿಲ್ಲ, ನೀವು ಕುಟುಂಬ ಸಮೇತ ಎಲ್ಲರೂ ಬನ್ರಿ ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಬಾಡಿ ಚೆಕಪ್ ಮಾಡಿದ್ರೆ ಒಳಗಡೆ ಏನಿಲ್ಲ, ಖಾಲಿ ಐತೆ, ನೀನು ಒಂದು ದಿನದಲ್ಲಿ ಬದುಕೋದಿಲ್ಲ, ಎಲ್ಲ ಡ್ಯಾಮೇಜ್ ಐತೆ ಅಂತ ಹೇಳ್ತಾರೆ. ಬಟ್ ನನಗೆ ಇದು ಯಾರು ಪ್ರಸಂಗನೂ ಮಾಡಿಲ್ಲ, ನನ್ನ ಅಂತರಾಂತರದಲ್ಲೇ ದೇವರು ಮಾತಾಡ್ತಿರೋದು. ಸ್ವಾಮಿ 40 ದಿನ ಉಪವಾಸ ಇದ್ದಾಗ ಆ ಸಿಸ್ಟಿಗೆ ಹೇಳಿತ್ತು, 40 ದಿನ ಉಪವಾಸ ಇದ್ದಾಗ ಎದ್ದು ಬಂದು, ನೀನು ಹೊಟ್ಟೆಶ್ವಲ್ ಇದೆಯಾ, ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡ್ತೀನಿ ಸೈತಾನ ಹೇಳಿದ್ರೆ, ರೇ ಮುಟ್ಟಾಳ, ರೇ ಅಜ್ಞಾನಿ, ಕುಟುಂಬಗಳನ್ನು ಹಾಳು ಮಾಡವನೇ, ಸುಳ್ಳು ಹೇಳವನೇ ಸೈತಾನ. ಅವನಿಗೆ ದೇವ್ರು ಹೇಳ್ತಾರೆ, ಮನುಷ್ಯ ರೊಟ್ಟಿ ತಿಂದದ್ರಿಂದ ಬದುಕೋದಿಲ್ವೋ, ದೇವ್ರ ಮಾತಿನಿಂದ ಬದುಕ್ತಾರೆ ಅಂತ. ಅದು ಸತ್ಯ, ಸತ್ಯ. ಅದು ನನ್ನ ಜೀವಿತದಲ್ಲಿ 40 ದಿನ ಮೋಸಸ್ ಬಂದ್ಬಿಟ್ಟು ಊಟನೂ ಮಾಡೋದಿಲ್ಲ, ನಿದ್ರೆನೂ ಮಾಡೋದಿಲ್ಲ, ಯಾವ ಒಂದು ಕಾರ್ಯನೂ ಮಾಡೋದಿಲ್ಲ. ಆದರೆ 40 ದಿನ ದೇವರ ಮಹಿಮೆಯಲ್ಲೇ ಮಾತಾಡ್ಕೊಂಡಿದ್ದು ಬಂದಿದ್ದಾರೆ. ಅವ್ರು ಯಾವ ಥರ ಇರ್ಬೋದು ಅಂತ ಸೃಷ್ಟಿಗಳ ದೇವರು. ಅದನ್ನೆಲ್ಲ ನಾವು ವಿಶ್ವಾಸದಲ್ಲಿ ಬೆಳೆಸ್ಕೋಬೇಕು, ಅದನ್ನೆಲ್ಲ ಬೆಳೆಸ್ಕೋಬೇಕು. ಅವಾಗ ಸಿಸ್ಟರ್ಗೆ ಹೇಳಿದೆ, ಸಿಸ್ಟರ್ ಈ ರೀತಿ ವಾಕ್ಯ ಹೇಳುತ್ತದೆ, ಮನುಷ್ಯ ಬದುಕ್ತಿರೋದು, ನಾನು ಬದುಕ್ತಿರೋದು ದೇವರ ಕೃಪೆಯಿಂದ, ದೇವರ ವಾಕ್ಯದಿಂದ ಬದುಕ್ತಾ ಇರೋದು. ಅದರಿಂದ ನನಗೆಷ್ಟೋ ಸ್ಕಾರ್ಪಿಯೋ ಅಂತೇಳಿ ಯಾವ ಥರದ ವಿಷ ಅದು ಕಡಿದಿದ್ರು ಆಸ್ಪತ್ರೆಗೆ ಹೋಗಿಲ್ಲ, ಕೋವಿಡ್ ಟೈಮಲ್ಲೂ ಹೋಗಿಲ್ಲ, ಇಂಜೆಕ್ಷನ್ ಮಾಡ್ಕೊಂಡಿಲ್ಲ. ದೇವ್ರ ಕೃಪೆ ಇರೋವರೆಗೂ ಅವ್ರು ಕೊಟ್ಟಿರೋ ಸ್ವಲ್ಪ ಕೆಲಸ ಇಟ್ಟಿದ್ದಾರೆ, ಪರಲೋಕದಿಂದ ನನ್ನ ಇಲ್ಲಿ ಕಳಿಸಿದ್ದಾರೆ. ಆ ಕೆಲಸ ಮಾಡಿಬಿಟ್ಟು ನಾನು ಮತ್ತೆ ಅಲ್ಲಿಗೆ ಹೋಗ್ಬೇಕು. ಅದುವರೆಗೂ ಆ ಪೂರ್ತಿ ಕೆಲಸ ಮಾಡೋದಕ್ಕೆ ನಾನು ಆ ಕೆಲಸ ಮಾಡದೆ ಬೇರೆ ದಾರಿಯಲ್ಲಾದ್ರೂ ಒಡೆದು ಗಿಡದು ಬಡ್ದು ನನಗೆ ಆ ದಾರಿಯಲ್ಲಿ ತರಿಸಿ ಅವ್ರ ಕೆಲಸ ಮಾಡಿಸ್ಕೊಂಡು ನಾನು ಲೋಕ ಕೆಲಸವನ್ನು ಮುಗಿಸಿ ಪರಲೋಕ ರಾಜ್ಯಕ್ಕೆ ಕರ್ಕೊಂತಾರೆ. ಅದರಿಂದ ನನಗೆ ಯಾವುದೇ ಒಂದು ಚೆಕಪ್ ಬೇಡ ಅಂತ ಹೇಳಿದೆ, ಬೇರೆಯವರು ಹೋಗ್ಲಿ ಅಂತ. ಏನಂದ್ರೆ ಫೇತ್ ಮೇಲೇನೆ ಡಿಪೆಂಡ್ ಆಗೋದು. ಫೇತ್ ವಿಶ್ವಾಸನೆ. ನಮಗೆ ಸರಿ ಇರಲಿ, ನಾವು ಅಲ್ಲಿಗೆ ಹೋಗೋಣ, ಟ್ರೀಟ್ಮೆಂಟ್ ನೋಡೋಣ, ಏನಿದೆ ನೋಡೋಣ ಅಂದ್ರೆ ನೋಡಿದ ತಕ್ಷಣ ಅಲ್ಲಿ ಗಲಿಬಿಲಿ ಸ್ಟಾರ್ಟ್ ಆಗುತ್ತೆ. ಓಹೋ ಇದಿದೆ ಅಂತ, ನೀವು ಇದು ಮಾತ್ರೆ ತಿನ್ಬೇಕು, ಈ ತರ ಆಗ್ಬೇಕಂತ, ಅದು ಓಕೆ. ಬಟ್ ದೇವರ ಮೇಲೆ, ಸೃಷ್ಟಿಕರ್ತನ ಮೇಲೆ, ಆಗದೇ ಇರುವ ಕಾರ್ಯವನ್ನು ಮಾಡುವ ದೇವರ ಮೇಲೆ. ಸೇವಕರು ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾರೆ ಯಾರೋ ಪಕ್ಕದಲ್ಲಿ ಕೂತ್ಕೊಂಡಿರೋ ಬುಕ್ ಬಿಟ್ಟು ಹೋಗಿದ್ದಾರೆ. ಸುಮ್ಮನೆ ಬೈಬಲ್ ಓದೋರು ಬಿಟ್ಬಿಟ್ಟು ಆ ಬುಕ್ ತೆಗೆದು ಓದಿದ್ರಂತೆ. ಈ ತರಕಾರಿ ತಿಂದರೆ ಈ ಕಾಯಿಲೆ ಇದು ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲು, ಇದು ತಿಂದರೆ ಕೋಲ್ಡ್ ಜಾಸ್ತಿ ಆಗುತ್ತೆ, ಇದು ತಿಂದರೆ ಇದು ಪ್ರಾಬ್ಲಮ್ ಆಗುತ್ತೆ ಅಂದಾಗ ದೇವ್ರು ಮಾತಾಡಿದ್ರಂತೆ, ರೈ ಅದನ್ನ ತೆಗೆದು ಬಿಸಾಡ್ಬಿಟ್ಟು ಪ್ರಾರ್ಥನೆ ಮಾಡಿ ಎಲ್ಲ ಊಟ ಮಾಡು, ನಾನು ಪರಿಶುದ್ಧ ಮಾಡ್ತೀನಿ, ಬೈಬಲಲ್ಲಿದೆ ಅಂತ ಹೇಳಿದ ತಕ್ಷಣ ಆ ಬುಕ್ನ ತೆಗೆದು ಟ್ರೈನ್ ಹೊರಗಡೆ ಹಾಕ್ಬಿಟ್ಟು, ದೇವರೇ ಓದಿದ್ದು ತಪ್ಪಾಯ್ತು, ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಊಟ ಮಾಡ್ತಾರೆ. ಅಂದರೆ ಫೇತ್ ಅನ್ನೋದು ನಮಗೆ ಬಹಳವಾಗಿರ್ಬೇಕು. ಸಮಸ್ಯೆಗಳೆಲ್ಲರಿಗೂ ಇದೆ, ಕಾಯಿಲೆಗಳು ಬರ್ತವೆ, ಸಾಲ ಸಮಸ್ಯೆಗಳು ಬರ್ತವೆ, ಹಣ ಸಮಸ್ಯೆ ಬರ್ತವೆ, ಹೊರಗಡೆಯಿಂದ ಹೋರಾಟ ಬರುತ್ತೆ, ಸಭೆಗೆ ಹೋರಾಟ ಬರುತ್ತೆ. ಆ ಸಮಯದಲ್ಲಿ ಫೇತ್ ಅನ್ನೋದು ಒಂದು ಚಿಕ್ಕ ಗಲಿಬಿಲಿ ಆಗುತ್ತೆ. ಆದ್ರೇನು
ಆ ಟೈಮಲ್ಲಿ ಸೋತು ಹೋಗದ ಹಾಗೆ ದೇವರ ಮೇಲೆ ಆಧಾರ ಪಟ್ಟು ನಂಬಿಕೆಯಿಂದ ಆ ಶೋಧನೆಗಳು ಬರದೆ ನಾವು ಯಾವಾಗೆಲ್ಲ ಕಷ್ಟಗಳು ಬರ್ತಾವೋ ಒಂದು ತಿಳ್ಕೋಬೇಕು. ಅವಾಗೆಲ್ಲ ಕಷ್ಟಗಳು ಬರ್ತಾವೋ, ನನಗೆ ಬೇಕಾದಷ್ಟು ಕಷ್ಟಗಳು ಬಂದಿದ್ದಾವೆ, ಆ ಕಷ್ಟ ಏನಕ್ಕೆ ದೇವರು ಮಾಡಿದ್ದಾರೆ, ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಬಂದು ನಮ್ಮನ್ನ ಮೇಲಕ್ಕೆ ಎತ್ತೋದಿಕ್ಕೆ, ಆಶೀರ್ವದಿಸೋದಿಕ್ಕೆ. ಅಲ್ಲೆಲ್ಲೂಯ್ಯ, ಇಲ್ಲ ಸೈಲೆಂಟ್ ಆಗಿದ್ದೀರಾ? ಸ್ತೋತ್ರ ಹೇಳ್ರಿ. ನಮಗೆ ಕಷ್ಟ ಕೊಡದೆ ಅದ ಕಷ್ಟದಿಂದ ಬಿಡುಗಡೆ ಮಾಡಿ ನಮ್ಮನ್ನ ಹೆಚ್ಚಿಸೋದಿಕ್ಕೇನೆ ಆ ಕಷ್ಟವನ್ನು ದೇವರು ಅದನ್ನ ಪ್ರವೇಶ ಮಾಡ್ತಾರೆ ಅಂತ ನಮ್ಮ ಹೃದಯದಲ್ಲಿ ಅನ್ಕೊಂಡು ಎಷ್ಟೇ ಉಪದ್ರವಗಳು, ಎಷ್ಟೇ ಹೋರಾಟಗಳು ಬಂದರೂ ಈ ಫೈತ್ ಅನ್ನೋದನ್ನು ಮಾತ್ರ ಬಿಟ್ಟು ಬಿಡಬಾರ್ದು. ಫೈತ್ ಹೋಯ್ತಂದ್ರೆ ಸಾಕು. ಫೈತ್ ಹೋದ್ರೆ ಸಾಕು, ಏನು ಮಾಡೋಕ್ಕಾಗಲ್ಲ. ಒಂದು ದಾವಿದ ಗೋಲಿಯಾತನ್ನು ಹೊಡೆದಿದ್ದು ಫೈತೆ, ವಿಶ್ವಾಸನೇ. ಅವನ ದೇವ್ರ ಮೇಲೆ ಇಟ್ಟಿರುವ ಆ ಫೈತ್ ಹೆಂಗಂದ್ರೆ ಅವನು ಕರಡಿಗಳನ್ನ ಸಿಂಹಗಳು ಹೊಡೆದ ಇವನ್ ಯಾತರದ ಅಂತೇಳಿ ಹೊಡೆದಿದ್ದು, ಅದು ಫೈತೆ, ಅದು ವಿಶ್ವಾಸ. ವಿಶ್ವಾಸಗಳನ್ನ ನಾವು ಏನು ಮಾಡೋಕ್ಕಾಗಲ್ಲ, ಅವ್ರು ಎಂಥವ್ರನ್ನ ಏನು ಮಾಡೋಕ್ಕಾಗಲ್ಲ. ಇವಾಗ ಉಪದ್ರವಗಳು ಬೇರೆ ಬರ್ತಾ ಇದೆ, ಕ್ರೈಸ್ತರುಗಳಿಗೆ, ಸಭೆಗಳಿಗೆ, ವಿಶ್ವಾಸಿಗಳಿಗೆಲ್ಲ ಉಪದ್ರವ ಬರ್ತಾ ಇದೆ. ಆ ಉಪದ್ರವಗಳಲ್ಲಿ ವಿಶ್ವಾಸದಲ್ಲಿ ಇರೋರು, ದೇವರೇ ನಿನ್ನ ಚಿತ್ತ, ಪ್ರಾಣ ಇಡ್ತೀಯ ಇಡು. ಒಬ್ಬ ಯೂಟ್ಯೂಬಲ್ಲಿ ನೋಡಿದೆ, ಒಬ್ಬರನ್ನ ಹೊಡೆದು ಹಿಂಸೆ ಮಾಡ್ತಿದ್ದಾರೆ ನಾರ್ತ್ ಕಡೆಯಲ್ಲಿ. ಅವಾಗ ಅವನು ಹೇಳ್ತಾ ಇದ್ದಾನೆ, ಏನಕ್ಕೆ ಸುಮ್ಮನೆ ಹೊಡಿತಿದ್ಯಾ, ಸಾಯಿಸ್ಬೇಕಾ, ಸಾಯಿಸ್ಬಿಡುತ್ತೆ. ಹಂಗೆ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ, ನಾನು ದೇವ್ರಿಗಾಗಿ ಸಾಯಕ್ಕೆ ರೆಡಿ ಇದ್ದೀವಿ ಅಂತ. ಅಪ್ಪ ಅಂದ್ರೆ ದೇವರು ಅವ್ರನ್ನ ಕಾಪಾಡೋಕ್ಕೂ ಆಗುತ್ತೆ, ಅವ್ರನ್ನ ರಕ್ತ ಸಾಕ್ಷಿಯಾಗಿ ಸಾಯಿಸಿ ಪರಲೋಕ ರಾಜ ಕೊಡೋದು, ಎಂಡು ಬಂದು ಪರಲೋಕ ರಾಜ ಅಷ್ಟೇ. ಈ ಭೂಲೋಕದ ಮೇಲೆ ಆಸೆ ಇರೋರಿಗೆ ಇನ್ನೊಂದು ಸ್ವಲ್ಪ ಬದುಕಬೇಕು ಅಂತ ಆಸೆ ಇರುತ್ತೆ. ಮತ್ತೆ ಬದುಕಿದ್ರೂ ಸಾಯ್ಬೇಕು, ತಿರಸ್ಕರಿಸಿದ್ರು. ಒಬ್ರು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಬಿಟ್ಟು ವಿಶ್ವಾಸದ ಯಾತ್ರೆಯನ್ನ ಅಲ್ಲಿ ಓಡ್ತಾ ಇರ್ತಾರೆ. ಈ ವಿಶ್ವಾಸದಿಂದನೇ ದೇವರನ್ನ ಮೆಚ್ಚಿಸೋದಿಕ್ಕಾಗೋದು, ದೇವರಿಂದ ಏನಾದ್ರೂ ಪಡ್ಕೊಳ್ಳೋಕ್ಕಾಗೋದು. ಒಂದು ಉನ್ನತವಾದ ಸ್ಥಿತಿಗೆ ಹೋಗ್ಬೇಕು, ಉನ್ನತ ಕಾರ್ಯಗಳು ಮಾಡ್ಬೇಕಂದ್ರೇನೆ ಫೈತೆ ಮುಖ್ಯ. ಬಹಳ ಜನಕ್ಕೆ ಫೈತೆ ಇಲ್ಲ, ವಿಶ್ವಾಸ ಇಲ್ಲದೆ ನಾವು ನೋಡ್ತಾ ಇರ್ತೀವಿ. ಒಬ್ರು ಹೇಳ್ತಾರೆ, ಬೈಬಲಲ್ಲಿ ಆಸ್ಪತ್ರೆಗೆ ಹೋಗ್ಬೇಡ ಅಂತ ದೇವ್ರು ಹೇಳಿಲ್ಲ, ದೇವರು ಹೇಳಿದ್ರೆ ನಾನು ಹೋಗ್ತಿರ್ಲಿಲ್ಲ. ಆದರೆ ದೇವರು ಬೇಕು, ಆಸ್ಪತ್ರೆ ಬೇಕಂತೆ. ಆದರೆ ನಾವು ಆತ್ಮಿಕದಲ್ಲಿ ಬೆಳೀತಾ ಇದ್ದಾಗ ನಮಗೆ ಟೀಚಿಂಗ್ ಕೊಟ್ಟಿದ್ದು ಏನಂತ ಹೇಳಿದ್ರೆ, ತಲೆನೋವುಗಳು ಏನೋ ಚಿಕ್ಕದು ಗಾಯ ಆಗುತ್ತೆ, ಅವಾಗ ಹಂಗೇನು ಬಿಟ್ರೂ ಚೆನ್ನಾಗಾಗುತ್ತೆ. ಇಲ್ಲದ್ರೆ ಒಂದು ಇದಾಕಿ ಮಾಡೋದು ಅದು ಬೇರೆ. ಆ ಚಿಕ್ಕದು ಜ್ವರ ಬರೋದು, ಹೋಗೋದು ಬರೋದು ಅದು ಬೇರೆ. ಈ ದೊಡ್ಡದಾದ ಕ್ಯಾನ್ಸರ್ಗಳು, ಈ TBಗಳು, ಮತ್ತೆ ಈ ವಿಧವಾದ ಕಾಯಿಲೆಗಳೆಲ್ಲ ಬರ್ತಾವಲ್ಲ, ಶುಗರು, BP, ಹಾರ್ಟ್ ಅಟ್ಯಾಕ್ಗಳು, ಈ ರಕರಕವಾದ ಡಾಕ್ಟರ್ ಕೈಯಲ್ಲಿ ಸ್ವಸ್ಥತೆ ಮಾಡದೇ ಇರೋ ವ್ಯಾಧಿಗಳೆಲ್ಲ ಬರ್ತವೆ. ಅವೆಲ್ಲ ಬರದೇ ಇರೋ ತರ ಆಗೋದಿಕ್ಕೆ ಕಾರಣ ಏನಂದ್ರೆ ನಮ್ಮ ಫೇತ್, ವಿಶ್ವಾಸ, ದೇವರಿಗಾಗಿ ಮಾಡ್ತಿರೋ ಕೆಲಸಗಳು. ದೇವರಿಗಾಗಿ ರಾತ್ರಿ ಹಗಲು ಪ್ರಯಾಸ ಪಡ್ತಿರೋರು, ಅಗಸ್ಟಿನ್ ಜಬಕುಮಾರಿಗೆಲ್ಲ ಯಾವ ಕಾಯಿಲೆನೆಲ್ಲ ನನಗೆ ಗೊತ್ತಿದ್ದಾಗೆ ಝಾಕ್ಫೋನ್ ಅಂತ ಹೇಳಿ ಇವಾಗ ಏನು 86 ಇತ್ತು, ಇವಾಗ 90 ಆಗಿದೆ ಏನು. ಅವರಿಗೆಲ್ಲ ಕಾಯಿಲೆಗಳಿಲ್ದಾಗೆ ಕುತ್ಕೊಂಡು ಬರೇ BP ಇಲ್ಲ, ಶುಗರ್ ಇಲ್ಲ, ಚೆನ್ನಾಗಿ ಸೇವೆ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ, ಯಾಕೆ ಕಾಯಿಲೆ ಕೊಟ್ಟಿಲ್ಲ ಅಂದ್ರೆ ಅವ್ರ ಹತ್ರ ಈಗೋ ಪ್ರಾಬ್ಲಮ್ ಇಲ್ಲ. ಈಗೋನ ಬೆಂಡ್ ಮಾಡೋದಿಕ್ಕೆ ನಾವು ಹೇಳಿದ್ವಿ, ಪೌಲಿಗೆ ಅವನಲ್ಲಿರುವ ತನ್ನ ಹೆಚ್ಚಿಸ್ಕೊಳ್ಳೋದನ್ನ ಬಾರ್ದಂತೇಳಿ ಅದು ಮುಳ್ಳು ಚುಚ್ತಾ ಇದ್ದಾಗ ಅವನು ದೇವ್ರನ್ನ ಹೆಚ್ಚಿಸುವ ರೀತಿಯಲ್ಲಿ ಮಾಡ್ತಾನಂತೇಳಿ. ತಾನೇ ಏನೇ ಅದ್ಭುತಗಳು, ಏನೇ ಕಾರ್ಯ ನಡೆದ್ರು ದೇವ್ರನ್ನ ಮೆಚ್ಚುವವರಾಗಿದ್ದಾಗ ನಮಗೆ ಯಾವುದೇ ವಿಧದಲ್ಲಿ ಕಾಯಿಲೆಗಳನ್ನು ಅನುಮತಿಸೋದಿಲ್ಲ. ಒಂದು ಸಮಯ ದೊಡ್ಡ ಕಾಯಿಲೆಗಳು ಬಂದರೂ ಕೂಡ ದೇವರೇ ನಿನ್ನ ರಾಜ್ಯ ಕಟ್ಟಲ್ಪಡೋದಕ್ಕೆ ತಡೆಯಾಗಿದೆ ಅಂತೇಳಿ ವೈರಾಗ್ಯದಿಂದ ಹೋರಾಟ ಮಾಡಿ, ವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಹೋರಾಟ ಮಾಡಿ ಜಯ ಹೊಂದಬೇಕು. ಯಾಕೋಬು ಆ ರೀತಿ ಮಾಡಿದ್ರು. ಆ ಸಮಯದಲ್ಲಿ ಕೇರ್ಲೆಸ್ ಆಗಿ, 3 ವಿಧದಲ್ಲಿ ನಾವು ಕೇರ್ಲೆಸ್ ಆಗಿ ಇರಬಾರ್ದು. ಏನಾದರೂ ಹಣದ ವಿಷಯದಲ್ಲಿ ಬಂದಾಗ ದೇವ್ರನ್ನ ಆಧಾರಪಟ್ಟು ಅಧಿಕ ಪ್ರಾರ್ಥನೆ, ಮಾಮೂಲಿ ಪ್ರಾರ್ಥನೆ ಅನ್ನೋದು, ವಾಕ್ಯ ಅನ್ನೋದು ರೊಟೀನ್ ಆಗಿ ನಡೀತಾ ಇರಬೇಕು. ಅದನ್ನ ಕಮ್ಮಿ ಮಾಡಬಾರ್ದು. ಡೈಲಿ ಬೆಳಗ್ಗೆ 1 ಅವರ್ ಪ್ರಾರ್ಥನೆ, ಸಂಜೆ 1 ಅವರ್ ಪ್ರಾರ್ಥನೆ, ಅದು ಪ್ರಾರ್ಥನೆ, ವಾಕ್ಯ ಓದೋದು, ಇದನ್ನ ರೊಟೀನ್ ಆಗಿ ನಡೀತಾನೆ ಇರಬೇಕು. ಆದರೆ ಯಾವುದೇ ಕಾರಣಕ್ಕೂ
ಸಮಸ್ಯೆಗಳು ಬಂದಾಗ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಹೋರಾಡಿ ಜಯ ಹೊಂದಬೇಕು. ಯಾಕೋಬು ನೀನು ಆಶೀರ್ವದಿಸಿದ್ರೆ ಬಿಡೋದಿಲ್ಲ, ಯಾಕಂದ್ರೆ ಅವ್ರ ಅಣ್ಣ ಬರ್ತಾ ಇದ್ದಾನೆ ಕೊಲೆ ಮಾಡೋದಿಕ್ಕೆ ಅಂತೇಳಿ, ಅಂತೇಳಿ. ಸಮಸ್ಯೆಗಳು ಬಂದಾಗ ಹೋರಾಟ ಮಾಡಿ ಜಯ ಹೊಂದಬೇಕು. ದೇವ್ರ ಕೈಯಲ್ಲಿ ಸಾಧ್ಯ. ಈ ವಿಶ್ವಾಸದಿಂದ ಹೆಂಗೆ ಬಟ್ಟೆ ಹೋಗಿ ಕೈಯಲ್ಲಿ ಆಗದೆ ಹೋದ್ರೆ ಹುಡುಕಿ ಹೋಗಿ ಬಟ್ಟೆ ಮುಟ್ಟುತ್ತಲ್ಲ, ಆ ರೀತಿ ವಿಶ್ವಾಸದಿಂದ ನಾವು ದೇವರ ಹತ್ರ ಹೋರಾಟ ಮಾಡಬೇಕು. ಈ ಹೋರಾಟ ಅನ್ನೋದು ದೇವರ ಪರಿಶುದ್ಧಾತ್ಮನಿಂದ ದೇವರಿಂದ ಹೋರಾಟ ಮಾಡಿ ಈ ಸಮಸ್ಯೆಗಳನ್ನ ನಿಭಾಯಿಸೋದಿಕ್ಕೆ, ಈ ಸಮಸ್ಯೆಗಳು ಬಂದು ಇದರಲ್ಲಿ ಮುಳುಗಿ ಇದರಲ್ಲಿ ಗೊಣಕೊಂಡು ಸೊಣಕೊಂಡು ಇದರಲ್ಲಿರೋದಕ್ಕಿಂತ ಹೋರಾಟ ಮಾಡಿ ಪ್ರೇಯರ್ ಮಾಡಿ ಜಯ ಹೊಂದೋದು ಎಷ್ಟು ಮೇಲಲ್ಲ. ಈ ಸಮಸ್ಯೆಗಳು ಬಂದಾಗ ದುಡ್ಡು ಅವ್ರ ಹತ್ರ ಕೊಡ್ರಿ ಇವ್ರ ಹತ್ರ ಕೊಡಂತ ಭಿಕ್ಷೆ ಅಂತ ಬದಲು, ಈ ಸಮಸ್ಯೆ ಬಂದಾಗ ಆಸ್ಪತ್ರೆಗೆ ಹೋಗೋ ಬದಲು ದೇವ್ರ ಪಾದದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಜಯ ಹೊಂದೋದು ಬೆಸ್ಟ್ ಅಲ್ಲ. ಹೋರಾಟ ಮಾಡೋದು ಅದು ಕೂಡ ಸಿಸ್ಟಮ್ಯಾಟಿಕ್ ಆಗಿದೆ. ಅದು ನನಗೆ 98ರಲ್ಲಿ ಹೇಳ್ಕೊಟ್ರು. ಒಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಊಟದ ಟೈಮ್ ಇರೋದೇ ಅವರಿಗೆ 3/4 ಗಂಟೆ. 1/4 ಗಂಟೆಯಲ್ಲಿ ಊಟ ಮಾಡಿಬಿಟ್ಟು ಅರ್ಧ ಗಂಟೆ ಪ್ರೇಯರ್ ಮಾಡ್ತಿದ್ರಂತೆ. ಅಂದರೆ ಯಾವ ಟೈಮಲ್ಲಿ ಪ್ರೇಯರ್ ಮಾಡಬೇಕು, ಯಾವ ಟೈಮಲ್ಲಿ ಕೆಲಸ ಮಾಡೋರಿಗೆ ಹೇಳ್ತೀನಿ. ಮನೇಲಿದ್ದಾಗ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು, ಎಲ್ಲನೂ ಮಾಡಬೇಕು. ಜವಾಬ್ದಾರಿ ಅವ್ರ ಗಂಡನ ವಿಷಯದಲ್ಲಾಗಲಿ ಮಕ್ಕಳ ವಿಷಯದಲ್ಲಾಗಲಿ, ಗಂಡ ಆದರೆ ಅವರು ಮಕ್ಕಳ ವಿಷಯದಲ್ಲಿ ಹೆಂಡ್ತಿನ ಪೂರೈಸೋದು, ನೀಡನ್ನು ಪ್ರೊವೈಡ್ ಮಾಡೋದು, ಪ್ರಾರ್ಥನೆ ಮಾಡೋದು, ವಿಶ್ವಾಸ ಎಲ್ಲವನ್ನು ನೋಡಬೇಕು, ಕುಟುಂಬವನ್ನು ನೋಡಬೇಕು, ಪ್ಲಸ್ ಪ್ರಾರ್ಥನೆಯನ್ನು ಮಾಡಬೇಕು. ಅದೊಂದು ಸಿಸ್ಟಮ್ಯಾಟಿಕ್ ಡಿಸಿಪ್ಲೈನ್ ಅಂತಾರೆ ಅದಕ್ಕೆ. ಹೋಗ್ಬಿಟ್ಟು ಅವರು ಅರ್ಧ ಗಂಟೆ ಪ್ರೇಯರ್ ಮಾಡ್ತಿದ್ದಾರಂತೆ. ಯಾರೋ ಹೋಗಿ MD ಕಂಪ್ಲೇಂಟ್ ಮಾಡಿದ್ದಾರೆ, ಅವ್ರು ಈ ಥರ ಮಾಡ್ತಾ ಇದ್ದಾರಂತ. ಅವ್ರು ಇನ್ನೇನು ಒಳಗಡೆ ಎಂಟ್ರ್ ಆಗ್ಬೇಕಾದ್ರೆ ಪ್ರೇಯರ್ ನಡೀತದೆ. ಓನರ್ಗಾಗಿ ಸ್ತೋತ್ರ, ಓನರು ಒಳ್ಳೆ ಆರೋಗ್ಯ ಕೊಡ್ರಿ, ಅವ್ರು ಇದ್ರೇನೆ ಈ ಕಂಪನಿ ಚೆನ್ನಾಗಿ ನಡೆಯೋದು, ಅವ್ರ ಮಕ್ಕಳನ್ನ ಆಶೀರ್ವದಿಸ್ರಿ ಅಂತ ಪ್ರೇಯರ್ ಮಾಡ್ತಿದ್ದಾಗ ಅವ್ರ ಹೃದಯದಲ್ಲಿ ಭಾವನೆ ಬಂದು ಹೊರಗಡೆ ಬಂದ್ಬಿಟ್ಟು ಅವ್ರು ಯಾರನ್ನೆಲ್ಲ ಕರೆಸಿ ಅವ್ರಿಗೆ ಸಪರೇಟ್ ಆಗಿ 1/4 ಗಂಟೆ ಎಕ್ಸ್ಟ್ರಾ ಮಾಡಿಕೊಡ್ರಿ, ಊಟದ ಟೈಮು 1 hour ಮಾಡ್ರಿ, 3/4 ಗಂಟೆ ಇರೋದು. ಅವ್ರೇನು ಕೆಟ್ಟದ್ದು ಮಾಡ್ತಾ ಇದ್ದಾರೆ? ಕೆಟ್ಟದ್ದು ಮಾಡ್ತಾ ಇಲ್ಲ. ನಾನು ಯಾರೋ ಅವ್ರು ಯಾರು, ನಾನು ಚೆನ್ನಾಗಿರ್ಲಿ ಅಂತ ಪ್ರೇಯರ್ ಮಾಡ್ತಾರೆ. ದೇವರಿದ್ದಾರೋ ಇಲ್ವೋ, ಬಟ್ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ ನನಗೋಸ್ಕರ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ನಾನು ಒಳಗೆ ಹೋದ್ರೆ ಕಂಪ್ನಿಗೋಸ್ಕರ ಅಂದರೆ ಅವಾಗ ಅವ್ರನ್ನ ಕರೆದು ಕೇಳಿದಿರಂತೆ, ಅಂದರೆ ನೀವು ಏನು ಮಾಡ್ತಾ ಇದ್ದೀರಂದ್ರೆ ಆ ಟೈಮು. ಇನ್ನೊಬ್ರು ನಾನು ದೇವ್ರು ನಂಬ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ವರ್ಕಿಂಗ್ ಟೈಮ್ 8 hours ವರ್ಕಿಂಗ್ ಟೈಮಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀನು ಮನೆಗೆ ಹೋಗಮ್ಮ ಅಂತಾರೆ. ಅದೇ ರೀತಿ ಕೆಲಸದಂತಲ್ಲ, ಕುಟುಂಬದಲ್ಲಿ ಕೂಡ ಯಾವ ಟೈಮಲ್ಲಿ ಟೈಮಿಂಗ್ಸ್ ಇಟ್ಕೊಂಡು ಆ ಟೈಮನ್ನು ಮಿಸ್ ಮಾಡಿದ್ರೆ ಅಯ್ಯೋಯ್ಯೋ ಆ ಟೈಮ್ ಮಿಸ್ ಆಯ್ತಲ್ಲ ಅಂಥೇಳಿ ಅಯ್ಯೋಯ್ಯೋ ತಪ್ಪಾಯಿತು ದೇವರೇ ಕ್ಷಮಿಸ್ಬಿಡ ಅಂತೇಳಿ ಮಾರನೇ ದಿನದಿಂದ ಒಂದು 3ರಿಂದ 5 ಗಂಟೆವರೆಗೂ ಪ್ರೇಯರ್ ಬೆಳಗ್ಗೆ, ಇಲ್ಲ 4ರಿಂದ 5, ಇಲ್ಲ 5ರಿಂದ 6, ಇಲ್ಲ 5:15ರಿಂದ 6:30 ಈ ರೀತಿ ಮಾಡ್ತಾ ಇರೋದು ಯಾವತ್ತಿಗೂ ಕಮ್ಮಿ ಮಾಡ್ದಾಗಿ ಆ ಟೈಮಿಂಗ್ಸಲ್ಲಿ ಪ್ರೇಯರ್ ಮಾಡ್ತಾ ಹೋಗ್ತಾ ಇರ್ಬೇಕು. ಅದೇ ರೀತಿ ಸಂಜೆ ಮನ್ಕೋಬೇಕಾದ್ರೆ ಆತ್ಮ ಭಾರದಿಂದ ಪ್ರೇಯರ್ ಮಾಡ್ಬೋದು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡೋದಲ್ಲ. ಒಬ್ರು ಮಾಡೋದೇ ಇಲ್ಲ, ಒಬ್ರು ಮಾಡ್ತಾರೆ, ಏನೋ 5 ನಿಮಿಷ ಪ್ರೇಯರ್ ಮಾಡಿ ಹೋಗ್ತಾರೆ, ದೇವರ ಐಕ್ಯತೆ ಇಲ್ಲ. ಆ ರೀತಿ ಇಲ್ಲದಾಗೆ ಪೂರ್ತಿಯಾಗಿ ಆಧಾರಪಟ್ಟು ವಿಶ್ವಾಸದಲ್ಲಿ ಬೆಳೆದು ಹೋರಾಟ ಮಾಡಿ ಜಯ ಹೊಂದಬೇಕು. ಸುಮ್ಮನೆ ಟೈಮಿಂಗ್ಸ್ ದೇವರಿಟ್ಟಿರೋ ಸಮಯನ ಬಿಟ್ಟುಬಿಟ್ಟು ಇವರು ಇಷ್ಟ ಬಂದಂಗೆ ಟೈಮಿಂಗ್ಸ್ನ ಫಾಲೋ ಮಾಡಿದಾಗ ಕುಟುಂಬದಲ್ಲಿ ಗಲಿಬಿಲಿ ಸಮಸ್ಯೆಗಳು ಉಂಟಾಗುತ್ತೆ ಆಯ್ತಾ. ಯಾವ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲ ಜ್ಞಾನದಿಂದ ಮಾಡಬೇಕು. ಗುಣವತಿಯಾದ ಸ್ತ್ರೀ, ಗುಣವತಿಯಾದ ಪುರುಷ ಕುಟುಂಬವನ್ನು ಕಟ್ತಾರೆ. ಮಕ್ಕಳು ಜ್ಞಾನವಂತರಾಗಿ ಮಾರ್ಪಡ್ತಾರೆ. ಇವತ್ತಿನ ದಿನದಲ್ಲಿ ದೇವರು ಫೇತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೇತ್ ಅಂದರೆ ಏನಂತ ಹೇಳಿದ್ರೆ, ಇಡೀ ಮನುಷ್ಯನಿಗೆ ಏನಿದೆಯೋ ಇಲ್ವೋ ಆ ವಿಶ್ವಾಸ ಅನ್ನೋದು ಮಾತ್ರ ಅವನಲ್ಲಿದ್ದರೆ ಅವನಿಗೆಲ್ಲ ಸಿಕ್ಕಂಗೆ, ಅವನು ಎಲ್ಲವನ್ನು ಸಾಧನೆ ಮಾಡ್ದಂಗೆ, ಅವನ್ನ ಹತೋಟಿಗೆ ತೆಗೆಯೋದು ಆಗೋದಿಲ್ಲ. ದೇವರು ಒಬ್ಬರನ್ನ ಆಶೀರ್ವದಿಸಕ್ಕೆ ಶುರು ಮಾಡಿದ್ರೆ ಅದನ್ನ ಯಾರು ತಡೆ ಮಾಡೋಕ್ಕೆ ಶುರು ಆಗೋದಿಲ್ಲ. ದೇವರೊಬ್ಬರನ್ನ ಕೈ ಬಿಟ್ರೆ ಒಂದು ಕುಟುಂಬವಾಗಲಿ, ವೈಯಕ್ತಿಕ ಮನುಷ್ಯನಾಗಲಿ, ದೇಶವಾಗಲಿ. ಒಂದು ಉದಾಹರಣೆಗೆ ನೋಡ್ರಿ, ಇಸ್ರೇಲ್ ಅನ್ನೋದು 2070ರಲ್ಲಿ ಹೊಡೆದೋಯ್ತು. 14 ಮೇ 1948 ಬಂತು. ಮಾರನೇ ದಿನನೇ ಯುದ್ಧ. 1 ಅವರಲ್ಲಿ ನಿರ್ಮೂಲ ಮಾಡ್ತೀನಿ ಅಂದರೆ 2 ವರ್ಷ ಆಯ್ತು. ಅದು ಹಿಂಗೆ ಸ್ವಲ್ಪ ಅವತ್ತ ಹೊಸದಾಗಿ ಹುಟ್ಟಿದ್ದಾರೆ, ಏನು
ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ. ಅದು ಹೆಂಗೆ ಅವರು 2 ವರ್ಷ ಹೋಯ್ತು, ಇನ್ನು ಎಕ್ಸ್ಟ್ರಾ ಗೆದ್ದರು. ಅದು ಮಿರಾಕಲ್. ಒಂದು ದೇಶವನ್ನು ಅವಾಗ ದೇವ್ರು ಕೈ ಬಿಟ್ಟರು. ಅದರಿಂದ ಮನುಷ್ಯ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟ, ಆಗಿಲ್ಲ. ಈಗ ದೇವರು ಕಾಪಾಡೋದಕ್ಕೆ ಶುರು ಮಾಡಿದರೆ ಎಷ್ಟು ದೇಶಗಳು ಬಂದರೂ ಅಳಿಸಕ್ಕಾಗ್ತಾ ಇಲ್ಲ. 67ರಲ್ಲಿ ಮತ್ತೆ ಇದ್ದಾಯ್ತು, ಜೆರುಸಲೇಮ್ನ ಕ್ಯಾಪಿಟಲ್ ಸಿಟಿ ಗೆದ್ರು. ಇವಾಗಲೂ ಇರೋದು ಒಂದು ಡಾಟ್, ಅದು ಒಂದು ಚಿಕ್ಕದು. ದೊಡ್ಡ ದೊಡ್ಡ ದೇಶಗಳಿದೆ, ಅದನ್ನ ಆ ಡಾಟ್ನ ಅಳಿಸಕ್ಕೆ ನೋಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಅಂದ್ರೆ ದೇವರು ಒಂದು ದೇಶವನ್ನು ಕೀರ್ತನೆ 127 ಹೋದ್ರೆ, ಕೀರ್ತನೆ 127ರಲ್ಲಿ ಅದರಲ್ಲಿ ಏನಿದೆ ಅಂದ್ರೆ, ಒಂದು ದೇಶವನ್ನು ದೇವರು ಕೈ ಬಿಟ್ರೆ ಅದು ಹಂಗೆ ಹೋಗಿದ್ದು. ಅದೇ ರೀತಿಯಲ್ಲಿ ಎಷ್ಟೋ ಕಪೆರ್ನೌಮ್ ಅನ್ನೋದು ಮತ್ತೆ ಬಾಬಿಲೋನ್ ಅನ್ನೋದು ಎಷ್ಟೋ ದೇಶಗಳೆಲ್ಲ ದೇವರು ಶಪಿಸಿ ಬಿಟ್ರು, ಅದು ಕಟ್ಟಕ್ಕೆ ಪ್ರಯತ್ನ ಪಟ್ಟರು, ಆಗಿಲ್ಲ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡೋದು ವ್ಯರ್ಥ. ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇರಬೇಕು, ದೇವ್ರ ಮೆಚ್ಚುಗೆ ಆಗಿರಬೇಕು, ಫೇತಲ್ಲಿ ಮನೇನ ಕಟ್ಟಬೇಕು. ಅದು ಬಿಟ್ಟು ನಾವು ಸಾಧನೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇಷ್ಟು ಮಾಡ್ತೀವಿ ಅಂದರೆ ಒಂದು ಚಿಕ್ಕ ಕಾಯಿಲೆ ಕೊಡ್ತಾರೆ, ದುಡ್ಡೆಲ್ಲ ಅದರಲ್ಲಿ ವಾಪಸ್ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಏನೋ ಒಂದು ಲಾಸ್ ಮಾಡುತ್ತೆ, ಎಲ್ಲ ಹೋಗ್ಬಿಡುತ್ತೆ. ದೇವ್ರನ್ನ ಕಾಪಾಡಬೇಕು. ಅದು ದೇಶನೇ ಕಾಪಾಡ್ತಿದ್ದಾರೆ. ಅಂದಮೇಲೆ ದೇವ್ರು ಕೈ ಬಿಟ್ರೆ ಅಷ್ಟೇ ಬಿಟ್ಟಂಗೆ, ದೇವ್ರು ಕಾಪಾಡಿದ್ರೆ ಅಷ್ಟೇ. ಒಂದು ಕುಟುಂಬವನ್ನಾಗಲಿ ವೈಯಕ್ತಿಕ ಮನುಷ್ಯನಾಗಲಿ ಕಾಪಾಡುವಂಥದ್ದು ದೇವರು. ಇಲ್ಲಿದೆ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರದನ್ನು ಕಾಯುವುದು ವ್ಯರ್ಥ. ಇಲ್ಲಿ ನೋಡ್ರಿ, ಒಂದು ಮನೆ, ಆದರೆ ದೇಶ. ಈ ದೇಶ ಬಂದು ಎಲ್ಲ ದೇಶ ಅಷ್ಟೇ, ಬರೀ ಇಸ್ರೇಲ್ ಬಗ್ಗೆ ಹೇಳುತ್ತೆ. ಇದು ಬಂದು ಕುಟುಂಬ. ಮನೆ ಕಟ್ಟದಿದ್ದೀರ ಅಂದ್ರೆ ಅದು ಕುಟುಂಬ ಆಗಲಿ, ಒಂದು ವೈಯಕ್ತಿಕವಾಗಲಿ, ದೇಶದ ಬಗ್ಗೆ ಇದೆ, ಮನೆ ಬಗ್ಗೆ ಇದೆ. ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಎರಡನೇದು ನೋಡ್ರಿ, ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲೇ ಕೊಡುತ್ತಾನೆ. ನಿದ್ದೆ ಮಾಡ್ತಿದ್ರೆ ಕಾಗೆ ಮುಳುಗ ಕೊಡ್ತಾರಂತೆ. ನಾವು ಇದರಲ್ಲಿ ಎಲ್ಲಿ ನೋಡ್ರಿ, ನಾನು 20 ವರ್ಷ ಮುಂಚೆನೆ ಪ್ರಸಂಗ ಮಾಡಿದ್ದೀನಿ. ಹಣ ಹಣ ಹಣ, ಎಮ್ಮೆ ಗೌರವ ಬೇಕು ಬೇಕಂತ ಹೋಗ್ತೀರಿ, ಇಲ್ಲೇ ಅಲ್ಲಿ ಸ್ವಲ್ಪ ಮುಂದೆ ಇರುತ್ತೆ. ಇನ್ನೇನು ಬಿಡು, ಬಂದ್ಬಿಡ್ತು, ಸಿಕ್ಬಿಡ್ತು ನಮಗೆ ಹಣ ಅಂತೇಳಿ ನಾವು ಓಡ್ತಾ ಇದ್ದಾಗ ಅದು ಹೋಗ್ತಾನೆ ಇರುತ್ತೆ, ಲಾಸ್ಟ್ವರೆಗೂ ಸಿಗೋದಿಲ್ಲ. ಮುಂದೆ ಇರೋ ಥರ ಇರುತ್ತೆ, ಹೋಗ್ತಾ ಇರುತ್ತೆ. ಕನಸುಗಳು, ಪ್ರಯತ್ನಗಳು ಮಾಡ್ತಾ ಇರ್ತೀವಿ, ಏನಾಗೋದಿಲ್ಲ. ಆದರೆ ದೇವರು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ, ನಾವು ಭಕ್ತಿ ತೋರಿಸ್ಬೇಕು, ವಿಶ್ವಾಸದಿಂದ ಜೀವನ ನಡೆಸಬೇಕು. ನಾವು ಔಟ್ ಸೈಡಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಮಾಯೆ. ಅವರ ಗಂಡ ಹೆಂಡತಿ ಜೀವನ ಮಾಡ್ತಿರೋದು ಮಾಯೆನೆ. ಅವ್ರ ಮಕ್ಕಳದ್ದು ಎಲ್ಲ ಒಂದು ಮಾಯ ಲೋಕದಲ್ಲಿ, ಏನಂದ್ರೆ ವಸ್ತುಗಳ ಮೇಲೆ ಮಾಯ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಪರಿಪೂರ್ಣವಾದ ಪ್ರೀತಿ ಇಲ್ಲ, ಪರಿಪೂರ್ಣವಾದ ಸಂತೋಷವಿಲ್ಲ, ಪರಿಪೂರ್ಣವಾದ ಆನಂದ ಇಲ್ಲ, ದೇವರು ಕೊಟ್ಟಿರುವ ಸಮಾಧಾನ ಕುಟುಂಬದಲ್ಲಿ ಇಲ್ಲ. ಏನೋ ಬಂದಿದ್ದೀವಿ, ಜೀವನ ಮಾಡ್ತೀವಿ, ಹೋಗ್ತಿದ್ದೀವಿ ಅಂತ. ಯೇಸುವನ್ನು ನಂಬಿ ದೇವರು ನನ್ನ ಸಮಾಧಾನವನ್ನೇ ಕೊಡ್ತೀನಿ ಅಂತ ಹೇಳಿದರೆ ಅದು ಇಲ್ಲದೆ ಜೀವಿಸೋದು ಮನುಷ್ಯನಿಗೆ ದುರದೃಷ್ಟಕರ. ಅದರಿಂದ ವಿಶ್ವಾಸ ಇರಬೇಕು ಮನುಷ್ಯನಿಗೆ. ಆಪತ್ತು ಬಂದ್ರೂ ಕೂಡ ಈ ಆಪತ್ತು ದೇವರು ಬರಮಾಡಿದ್ದು, ಇದರಿಂದ ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ, ದೊಡ್ಡ ಉನ್ನತವಾದ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಈ ದೊಡ್ಡ ಆಪತ್ತನ್ನು ಬರಮಾಡಿದ್ದಾರೆ. ಅದರಿಂದ ದೇವರ ವಿಶ್ವಾಸವನ್ನು, ದೇವರ ನಂಬಿಕೆಯನ್ನು ಬಿಟ್ಟೋಗ್ಬಾರ್ದಂತ. ಇವಾಗ ನಾನು ನೋಡ್ತಾ ಇದ್ದೀನಿ, ಬಹಳ ಜನಗಳು ಸುಮ್ಮನೆ ಅವ್ರ ಬಾಡಿಗೆ ಲೋಕದವನ್ನ ಗಾಳಿಯನ್ನ ಗುದ್ದಾಡ್ತಾ ಇರ್ತಾರೆ. ಸುಮ್ಮನೆ ಓದಕ್ಕೆ ಹೋಗೋದೇನೋ ಬರೋದೇನೋ, ದೇವರಿಗೆ ಸ್ವಲ್ಪ 1 hour ಕೂಡ ಪ್ರಾರ್ಥನೆ ಮಾಡೋದಿಲ್ಲ. ಇನ್ನೊಬ್ಬರು ಸುಮ್ಮನೆ ಹಣ ಬೇಕು, ಅದು ಬೇಕು, ಲೋಕಕ್ಕೆ ಅವಶ್ಯಕತೆ, ಅದಕ್ಕಾಗಿ ಚಿಂತೆ ಮಾಡೋದು. ಚಿಂತೆ, ಲೋಕದ ಅವಶ್ಯಕತೆಗಾಗಿ ಊಟ ಏನ್ ಮಾಡಬೇಕು, ಏನ್ ಮಾಡಬಾರ್ದಂತ ಅದ್ರ ಮೇಲೆ ಚಿಂತೆ ಮಾಡ್ತಾ ಇರ್ತಾರೆ. ಈ ರೀತಿ ಅವರಿಗೆ ಚಿಂತೆಗಳು ಅಧಿಕವಾಗ್ತಾ ಇದೆ ಹೊರತು ವಿಶ್ವಾಸ, ನಂಬಿಕೆ ಅನ್ನೋದು ಅವರು ಅಧಿಕ ಮಾಡ್ಕೊಳ್ತಾ ಇಲ್ಲ. ಈ ಲೋಕದ ಇದೆಲ್ಲ ಕಷ್ಟಪಡ್ತಾ ಇರೋದೆಲ್ಲ ವ್ಯರ್ಥ. ದೇವರ ಮೇಲೆ ಆಧಾರ ಪಟ್ಟರೆ ದೇವರು ಯಾವುದೋ ರೂಪದಲ್ಲಿ ಅವರಿಗೆ ಕೊಡುವಂಥವರಾಗಿದ್ದಾರೆ. ಅದರಿಂದ 1 ತಿಮೋಥಿ 1:5 ನಾವು ನೋಡಿದಾಗ ಇದರಲ್ಲಿ ನಂಬಿಕೆಯೇ ಮುಖ್ಯವಾದದ್ದು. ಫೇತ್ ಬಗ್ಗೆ ಇಷ್ಟೊತ್ತು ನೋಡಿದ್ವಿ. ಅದರಲ್ಲಿ ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಪಟವಾದ ನಂಬಿಕೆಯಲ್ಲೂ ಶುದ್ಧ ಹೃದಯದಿಂದ, ಒಳ್ಳೆ ಮನಸ್ಸಾಕ್ಷಿಯಿಂದ, ನಿಷ್ಪಟವಾದ ಕಪಟವಿಲ್ಲದೆ, ಏನಿಲ್ಲದೆ ಹಾಗೆ ಇಷ್ಟು ಮಟ್ಟಿಗೆ ಆತ್ಮಿಕದಲ್ಲಿ ಬೆಳಿಬೇಕು. ಈ ನಂಬಿಕೆ ಇದ್ದರೆ ಮಾತ್ರ ಇವುಗಳಿಂದ ಹುಟ್ಟಿದ ಪ್ರೀತಿಯ ದೇವೋಪಯೋಗದ ಗುರಿಯಾಗಿದೆ. ಇದನ್ನ ಗುರಿ ತಪ್ಪಿ ನಡೀತಿದ್ದಾರೆ, ವ್ಯರ್ಥವಾದ ವಿಚಾರಗಳಿಗೆ ಇಲ್ಲಿದೆ ನೋಡಿ ತಿರುಗಿಕೊಂಡಿದ್ದಾರೆ.
ನಂಬಿಕೆ ಇರಬೇಕು, ಅದೇ ಮುಖ್ಯವಾದದ್ದು. ಆ ನಂಬಿಕೆಯಲ್ಲಿ ಶುದ್ಧ ಹೃದಯ ಇರಬೇಕು, ಒಳ್ಳೆ ಮನಸ್ಸಾಕ್ಷಿ ಇರಬೇಕು, ನಿಷ್ಪಟವಾದ ನಂಬಿಕೆ ಇರಬೇಕು. ಇದರಿಂದ ಹುಟ್ಟಿದ ಪ್ರೀತಿಯೇ ದೇವರನ್ನು ಅಲ್ಲಾಡಿಸುವಂಥದ್ದಾಗಿದೆ. ಪರಲೋಕ ರಾಜ್ಯವನ್ನೇ ಅಲ್ಲಾಡಿಸುವಂಥದ್ದು ವಿಶ್ವಾಸ, ಫೇತ್. ನಮಗೆ ಫೇತ್ ಕಮ್ಮಿ ಆಗಬಾರದು. ನಾವು ಆತ್ಮಿಕದಲ್ಲಿ ಬೆಳೆಯುವಂತರಾಗಿರ್ಬೇಕು. ಇನ್ನೊಂದು, ಬರೀ ಫೇತ್ ಅಲ್ಲಿ ಇದ್ರೆ ಒಳ್ಳೆ ಫೇತ್, ಶುದ್ಧ ಹೃದಯ ನಮ್ಮಲ್ಲಿರ್ಬೇಕು, ಒಳ್ಳೆ ಮನಸ್ಸಾಕ್ಷಿ ನಮ್ಮಲ್ಲಿರ್ಬೇಕು. ನಾವು ದಿನೇ ದಿನೇ ಪ್ರೀತಿಯಲ್ಲಿ ಇಲ್ಲಿದೆ ನೋಡ್ರಿ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಪಟವಾದ ನಂಬಿಕೆ, ಇವುಗಳಿಂದ ಹುಟ್ಟಿದ ಪ್ರೀತಿ ಬಗ್ಗೆ ನಾವು ಹೇಳ್ಬೇಕಂದ್ರೆ, ತಂದೆ ತಾಯಿ ಮಕ್ಕಳನ್ನ ಅವರು ನಮಗೆ ಏನೋ ಉದ್ಧಾರ ಮಾಡ್ತಾರೆ, ಅವರು ನಮ್ಮನ್ನ ಏನೋ ದೊಡ್ಡವರಾದ ಮೇಲೆ ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳಿ ಅವರು ಪ್ರೀತಿ ತೋರಿಸೋದಿಲ್ಲ. ನಾನು ಎಷ್ಟೋ ನಮ್ಮ ತಂದೆ ತಾಯಿನೇ ಹೇಳ್ತೀನಿ, ನಮ್ಮ ತಾಯಿ ಆರು ಜನ, ನಾವು 6 ಜನಕ್ಕೂ ಕಷ್ಟಪಟ್ಟು ಅಡಿಗೆ ಮಾಡೋದು, ಅವರು ರೇಷನ್ ಅಂಗಡಿ ಇತ್ತು ಆ ಕಾಲದಲ್ಲಿ, ಅದರಲ್ಲಿ ನೋಡ್ಕೊಳ್ಳೋದು, ಬಟ್ಟೆ ಒಗೆಯೋದು, ಪಾತ್ರೆಗಳು ತೊಳೆಯೋದು, ಎಷ್ಟೇ ಕಷ್ಟಪಟ್ಟು 3 ಹೊತ್ತು ಅಡಿಗೆ ಮಾಡಿ ಕಠಿಣವಾಗಿ ಪ್ರಯಾಸಪಟ್ಟರು. ಕಡೆಯಲ್ಲಿ ಅವರು ಬಂದು ಊಟಕ್ಕೆ ಇಲ್ಲದ ಹಾಗೆ ಕಡೆಯಲ್ಲಿ ಅವರು ಪ್ರಾಣ ಕಳ್ಕೊಂಡ್ರು. ಊಟ ಕೊಡೋಕ್ಕೂ ಮನುಷ್ಯರು ಇಲ್ಲದ ಹಾಗೆ. ಅದೇ ರೀತಿ ನಮ್ಮ ತಂದೆ ಕಡೆಯವರೆಗೂ ದುಡಿಮೆ ಕೆಲಸ ಮಾಡ್ಕೊಂಡೆ ದೂರ ಇದ್ರು. ನಮ್ಮ ತಾಯಿ ಬಿಟ್ಟು ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಎಲ್ಲ ಗಮನ ಇಟ್ಟು ಕೇಳ್ರಿ, ಅವರು ಬಂದು ಹಣ ಎಷ್ಟು ದುಡ್ಡು ಇದ್ರು ಅವ್ರು ದುಡಿಮೆ ಮಾಡ್ಕೊಂಡಿದ್ರು. ಕಡೆಯಲ್ಲಿ ಬಂದು ಮಕ್ಕಳ ಮಧ್ಯದಲ್ಲಿ ಕೂತ್ಕೊಂಡು ಸಂತೋಷವಾಗಿ 1 ತಿಂಗಳು ಊಟ ಮಾಡಿಕೊಂಡು ಕುಟುಂಬದಲ್ಲಿ ಕಳೆದಿಲ್ಲ. ಅವರು ಕಷ್ಟಪಟ್ಟಾಗ ಮಕ್ಕಳು ಚೆನ್ನಾಗಿದ್ರು. ಅವ್ರ ಕಷ್ಟದ ಕೆಲಸ ಎಲ್ಲ ಹೋದ ಮೇಲೆ ಅವರು ಬಹಳ ದಿನ ಬದುಕಿಲ್ಲ. ತಾಯಿ 3 ತಿಂಗಳಲ್ಲೇ ಡೆತ್ ಆದ್ರು. ತಂದೆ ಬಂದು ದುಡಿಮೆ ಮಾಡ್ಕೊಂಡೇ ಪ್ರಾಣ ಬಿಟ್ರು. ಯಾವ ಮಕ್ಕಳಿಗೂ ತೊಂದರೆ ಕೊಟ್ಟಿಲ್ಲ. ಅಂದ್ರೆ ಪ್ರೀತಿ ಅಂದ್ರೆ ತಂದೆ ತಾಯಿ ಮಕ್ಕಳನ್ನ ಎತ್ತಿ ಅವ್ರನ್ನ ಪ್ರೀತಿ ಮಾಡೋದು ಏನಕ್ಕಂತ ಹೇಳಿದ್ರೆ, ಅವರು ಹೊಟ್ಟೆಯಲ್ಲಿ ಹುಟ್ಟಿದಿರೋದ್ರಿಂದ ಅವ್ರನ್ನ ಪ್ರೀತಿ ಮಾಡ್ತಾರೆ. ಆದರೆ ಆ ಹೊಟ್ಟೆ ಒಳಗೆ ಉತ್ಪತ್ತಿ ಮಾಡಿರೋ ದೇವರು ಎಂತ ದೊಡ್ಡ ದೇವರು. ಆ ಹೊಟ್ಟೆ ಒಳಗಡೆ ಸೃಷ್ಟಿ ಮಾಡಿದ ತಾಯಿಯನ್ನು, ತಂದೆಯನ್ನು, ಈ ರೀತಿಯಾಗಿ ಮಕ್ಕಳ ಸಂತತಿಯನ್ನು, ಕುಟುಂಬವನ್ನು ಏರ್ಪಡಿಸಿದ ಅವರು ಎಂತ ಪ್ರೀತಿ ಉಳ್ಳವರು. ಅವರು ಆಕಾಶದಿಂದ ಬಂದು ಆದಾಮ್ಯವನ್ನ ಸೃಷ್ಟಿ ಮಾಡಿ ಕುಟುಂಬವನ್ನು ಏರ್ಪಡಿಸಿದವರು ಎಂತ ಪ್ರೀತಿ ಉಳ್ಳವರು. ಆ ಮಗುವನ್ನು ಹೊಟ್ಟೆ ಒಳಗಡೆ ಈ ರೀತಿ ಸೃಷ್ಟಿ ಆಗ್ಬೇಕು ಅನ್ನೋರು ಎಷ್ಟು ದೊಡ್ಡವರು. ಅದಕ್ಕೆ ಒಂದು ವಾಕ್ಯ ಇದೆ, ಯೆಶಾಯದಲ್ಲಿ 49:15 ಒಂದು ವಾಕ್ಯ ಇದೆ. ಅದರಲ್ಲಿ, ಒಬ್ಬ ಹೆಂಗಸು ತಾನೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳು. ಒಂದು ವೇಳೆ ಮರೆತರು, ನಾನಾದರೂ ನಿನ್ನನ್ನು ಮರೆಯೋ, ಈಗ ನಿನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಅಂದ್ರೆ ದೇವರು ಹೊಟ್ಟೆ ಒಳಗಡೆ ಇದ್ದಿದ್ದನ್ನ ಅವ್ರು ನೋಡೋಕ್ಕೂ ಆಗಲ್ಲ. ಅದು ಉತ್ಪತ್ತಿ ಆಗೋದು ಗೊತ್ತಿಲ್ಲ. ಉತ್ಪತ್ತಿ ಮಾಡೋರಾಗಲಿ, ಉತ್ಪತ್ತಿ ಮಾಡಿ ಇಟ್ಟವರಾಗಲಿ ಸೃಷ್ಟಿಕರ್ತನು. ಅಲ್ಲೆಲ್ಲಯ್ಯ, ಅವ್ರ ತಾಯಿ ಗರ್ಭದಲ್ಲಿ ಇಟ್ಟವರೇ ಸೃಷ್ಟಿಕರ್ತನು. ಆ ತಾಯಿಯನ್ನು ಸೃಷ್ಟಿ ಮಾಡಿದವರೇ ದೇವರೇ ಇಲ್ಲದಿದ್ರೆ ಆ ತಾಯಿ ಬರ್ತಿರ್ಲಿಲ್ಲ. ತಾಯಿ ಬಂದ ಮೇಲೆ ಅವರು ಹೊಟ್ಟೆ ಒಳಗಡೆ ಆ ಸೃಷ್ಟಿ, ಅದು ಈ ರೀತಿಯಾಗಿ ಲೋಕವೆಲ್ಲ ಹಬ್ಬಿ ಕೊಳ್ಳ್ರಿ, ಲೋಕವನ್ನು ಆಳ್ವಿಕೆ ಮಾಡ್ರಿ ಅಂತ ಇಟ್ಟವರೇ ಸೃಷ್ಟಿಕರ್ತ ದೇವರು. ಅವರು ತನ್ನ ಪ್ರಾಣವನ್ನೇ, ಜೀವವನ್ನೇ ತ್ಯಾಗ ಮಾಡಿ ನಮ್ಮ ನಡೆಸ್ತಾ ಇರೋರು, ಅಂಗೈಯಲ್ಲಿ ಇಟ್ಟು ನಡೆಸ್ತಾ ಇರೋರು. ಇಂಥ ದೊಡ್ಡ ಪ್ರೀತಿ ಇರುವವರು. ಯಾರೋ ಒಬ್ಬ ಸೇವಕರು ಹೇಳಿದ್ರು, ಪಾಪ ಬಂದು ಭಯದಿಂದ ಮಾಡೋದಕ್ಕೂ ದೇವ್ರ ಮೇಲಿಟ್ಟಿರೋ ಪ್ರೀತಿಯಿಂದ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಭಯಪಟ್ಕೊಂಡು ಶಿಕ್ಷೆ ಕೊಡ್ತಾರಂತ ಮಾಡೋದಕ್ಕೂ, ದೇವ್ರ ಮೇಲೆ ಪ್ರೀತಿ ಇರೋರು ಅದರ ಹತ್ರ ಹೋಗದ ಹಾಗೆ ದೇವರಿಗೋಸ್ಕರ ಬದುಕುತ್ತಾರೆ, ನಡೀತಾರೆ ಅಂತ ಹೇಳಿ. ದೇವರನ್ನ ಮೇಲೆ ನಂಬಿಕೆ ಇಡೋದು ಮಾತ್ರವಲ್ಲ, ದೇವ್ರನ್ನ ಅಧಿಕವಾಗಿ ಪ್ರೀತಿ ಮಾಡೋರಾಗಿರ್ಬೇಕು. ಮೊದಲು ದೇವ್ರು ನಮ್ಮನ್ನ ಪ್ರೀತಿ ಮಾಡೋದ್ರಿಂದ ನಾವು ಅವನ್ನ ಪ್ರೀತಿ ಮಾಡ್ತೀವಿ. ಅವ್ರು ಆಲ್ರೆಡಿ ಬಂದು ಜೀವ ಕೊಟ್ಟು ಪ್ರಾಣ ಕೊಟ್ಟೋಗಿದ್ದು. ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ಬೈಬಲ್ ಇಲ್ಲ, ನೈಸರ್ಗ್ಯದ ರಕ್ತ ಸುರಿಸಿ ಪ್ರಾಣ ಕೊಟ್ಟಿರ್ಲಿಲ್ಲ. ಈ ರೀತಿ ಎಲ್ಲ ಇಳದೇ ಇದ್ದಾಗ ಕಾಲದಲ್ಲೇ ಅವರು ಎಷ್ಟೋ ಅವ್ರ ಕೈಯಲ್ಲಿ ಆದಂಗೆ ದಾವಿದೆಲ್ಲ ಭಯಭಕ್ತಿಯಿಂದ ಇದ್ದಾರೆ. ಬೈಬಲ್ ಇವಾಗ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಒಂದು ಸಭೆ ಪ್ರಾರಂಭಿಸಿದ್ದಾರೆ. ಸಭೆ ಕೊಟ್ಟು ಅದಕ್ಕೋಸ್ಕರ ಒಬ್ಬರನ್ನ ನೇಮಿಸಿ
ಅವರು ಆತ್ಮಿಕದಲ್ಲಿ ಬೆಳೆದು ಬರುವಿಕೆಗೆ ಸಿದ್ಧ ಮಾಡೋದಕ್ಕೆ ಅವರು ತನ್ನನ್ನ ತ್ಯಾಗ ಮಾಡಿ ಬಂದು ಎಲ್ಲ ಮಾಡೋದಕ್ಕೆ ದೇವರು ಎಲ್ಲವನ್ನು ಕೊಟ್ಟರು ಕೂಡ ಇನ್ನೂ ದೇವರ ಮೇಲೆ ಪ್ರೀತಿ ಇಡೋದಾಗಲಿ, ದೇವ್ರನ್ನ ಆಧಾರ ಪಡೋದಾಗಲಿ, ದೇವರು ಬಂದು ಪ್ರಾಣ ಕೊಟ್ಟು ಪ್ರಾಣ ಹೋದ್ರು ಕೂಡ ಇನ್ನೂವರೆಗೂ ಅವರನ್ನ ಸಂಪೂರ್ಣವಾಗಿ ಪ್ರೀತಿ ಮಾಡದ ಹಾಗೆ ಲೋಕಗಳನ್ನ ಪ್ರೀತಿ ಮಾಡಿಕೊಂಡು ಮೊದಲನೇ ಪ್ರೀತಿ ಯಾರ ಮೇಲೆ? ಅದಕ್ಕೇನೆ ಆಬ್ರಹ್ಮನ ಕೇಳ್ತಾರೆ, 100 ವರ್ಷ ಮಗು ಕೊಡದೆ ಅವನಿಗೆ ಕೇಳ್ತಾರೆ, ನೋಡೋಣ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ ಬಲಿ ಕೊಡುವ ಅವಶ್ಯಕತೆನೇ ಇಲ್ಲ, ಮಗು ಇಲ್ಲ, ನಿನಗೆ ಮಗು ಕೊಡ್ತೀನಿ ಅಂದ್ರೆ ಕೊಟ್ರು. ಅವನ್ನ ಶೋಧಿಸ್ಬೇಕಾದ್ರೆ ಅವಶ್ಯಕತೆನೇ ಇಲ್ಲ. ನೋಡಿದ್ರೆ ನೋಡೋಣ 100 ವರ್ಷ ಆಯ್ತು ಇವನಿಗೆ ಮಗು ಇಲ್ಲ, ಕೊಟ್ರೆ ಏನ್ ಮಾಡ್ತಾನೆ? ನನ್ನನ್ನು ಪ್ರೀತಿ ಮಾಡ್ತಾನೆ, ಮಗು ಪ್ರೀತಿ ಮಾಡ್ತಾನೆ ಅಂದ್ರೆ ಮಗು ಬಲಿ ಕೊಡಿ ಅಂದ್ರೆ ಎದ್ದು ರೆಡಿ ಆಗ್ಬಿಟ್ರು. ಅಂದ್ರೆ ತಾಯಿ ಹೇಳ್ದೆ ಕೇಳದೆ ಕರ್ಕೊಂಡೋಗಿ ಬಲಿ ಕೊಡಕ್ಕೆ ಕೈ ಎತ್ತತಾನ ಇಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬದಲಾಗ್ತಾನೆ ಅಂತವರೆಗೂ ನೋಡ್ತಾರೆ. ಆಮೇಲೆ ಶಬ್ದ ಬಂದು ಬಿಟ್ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ತನ್ನ ಎತ್ತ ಮಗ ಒಬ್ಬನೇ ಒಬ್ಬ ಮಗ, ಅವನಿಗಿನ ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡುತ್ತೆ. ಮೊದಲನೇ ಸ್ಥಳ ದೇವ್ರ ಐಕ್ಯತೆ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು, ದೇವರ ಮೇಲೆ ಪ್ರೀತಿ ಇಡಬೇಕು, ಆಮೇಲೆ ಕುಟುಂಬದ ಮೇಲೆ ಪ್ರೀತಿ ಇರಬೇಕು. ಮೂರನೇದಾಗಿ ಕೊಟ್ಟಿರುವ ಕೆಲಸದ ಮೇಲೆ ಸೇವೆ ಆಗಲಿ, ಏನ್ ಲೋಕದಲ್ಲಿ ಏನ್ ಕೆಲಸ ಇಟ್ಟಿದ್ದಾರೆ ಅದನ್ನ ಪ್ಲೇಸ್ ಬದಲಾಯಿಸಬಾರ್ದು. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ, ಇಲ್ಲಿ ಕೂಡಿರುವ ಪ್ರತಿಯೊಬ್ಬರಿಗೂ ದೇವರ ಮೇಲೆ ಇರುವ ಐಕ್ಯತೆ ಬಿಟ್ಟು ಹೋಗ್ಬಾರ್ದು. ಫಸ್ಟ್ ಆಬ್ರಹ್ಮನಾಗಿ ಅವ್ರ ಮಗನಿಗಿನ ಹೆಚ್ಚಾಗಿ ಪ್ರೀತಿ ಮಾಡಿದ ದೇವರ ಐಕ್ಯತೆ. ಎರಡನೇದಾಗಿ ಕುಟುಂಬದ ಮೇಲೆ ಪ್ರೀತಿ. ಮೂರನೇದಾಗಿ ಅವ್ರು ಕೊಟ್ಟಿರುವ ಕೆಲಸಗಳು, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿರ್ತಾರೆ, ಅದನ್ನೇನು ಪ್ರೊವೈಡ್ ಮಾಡೋದಿಕ್ಕೆ, ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಅದರಲ್ಲಿ ಇರೋದಿಕ್ಕೆ. 2 ಥೆಸಲೋನಿಕರ್ 3:3 ಓದ್ರಿ. 2 ಥೆಸಲೋನಿಕರ್ 3:3 ಅದರಲ್ಲಿದೆ ನೋಡಿ ಸ್ಪಷ್ಟವಾಗಿ. ಆದರೆ ಕರ್ತನು ನಂಬಿಕಸ್ಥನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ನೋಡ್ರಿ, ಈ ಲೋಕದಲ್ಲಿರುವ ಎಲ್ಲರಿಗೂ ಸಮಸ್ಯೆಗಳು ಅಧಿಕವಾಗಿ ಬರ್ತಾ 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 ಅಧಿಕವಾಗ್ತಾ ಇದೆ. ನನಗೆ ಯೂಟ್ಯೂಬ್ಗಳು ನೋಡೋದ್ರಿಂದ ಒಂದು ಕ್ರೈಸ್ತರೇ ಅವನಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಮೇಲೆ ಸಮಸ್ಯೆ ಮೇಲೆ ಬರ್ತಾನೆ ಇದೆ. ಕ್ಲೀನಿಕ್ ಕೇಳ್ಕೊಂಡ್ರೆ, ಆದರೆ ಸಮಸ್ಯೆ ಬಂದಾಗಿಂದ ಅವನು ಅದನ್ನ ನಿಭಾಯಿಸಕ್ಕಾಗದಾಗೆ ತಳವಳಿಸೋದು, ಭಯ ಪಡುವುದು, ಮನುಷ್ಯರನ್ನ ಆಧಾರ ಪಡುವುದು, ಕ್ಷೀಣಿಸಿ ಹೋಗೋದು, ಹೃದಯದಲ್ಲಿ ಕಳವರವಾಗೋದು, ನಷ್ಟವಾಗೋದು ನಡೀತಾನೆ ಇದೆ, ನೋಡ್ತಾನೆ ಇದ್ದೀನಿ, ಕಣ್ಮುಂದೆ ನೋಡ್ತಾನೆ ಇದ್ದೀನಿ. ಅಂದ್ರೆ ದೇವ್ರ ಮೇಲೆ ಪ್ರೀತಿ ಆಗಲಿ ನಂಬಿಕೆ ಆಗಲಿ ಇಲ್ಲ. ಮಾಂಸಿಕದಲ್ಲಿ ರಿಲಿಜಿಯಸ್ ಕ್ರಿಶ್ಚಿಯನ್ ತರ ಇದ್ದಾರೆ. ಸುಮ್ಮನೆ ಏನೋ ಹೋದ್ರೆ ಚರ್ಚ್ಗೆ ಹೋಗೋದು, ಇಲ್ಲದೆ ಇದರೆಲ್ಲ ಕುಡಿಯೋದು, ಡ್ರಿಂಕ್ ಮಾಡೋದು. ಡ್ರಿಂಕ್ ಮಾಡೋರು ಪಾಪಕ್ಕೆ ಸಂಬಂಧಪಟ್ಟರು, ಅದರಿಂದ ಬಿಡುಗಡೆ ಆಗಿ ಜೀಸಸ್ ಅನ್ನ ತಗೊಂಡು ದೇವ್ರ ಹತ್ರ ಬರ್ಬೇಕು. ಬಟ್ ಕ್ರಿಶ್ಚಿಯನ್ನೇ, ಅವ್ರ ಪಾರಂಪವಾದ ಕ್ರಿಶ್ಚಿಯನ್ಗಳು, ಕ್ರೈಸ್ತರುಗಳು ನೋಡ್ತಾ ಇದ್ದೀನಿ. ಆದರೆ ನಾವು ಪ್ರೇಯರ್ ಮಾಡ್ತಾ ಇರೋದ್ರಿಂದ ನಮಗೂ ಆ ಥರ ಶೋಧನೆಗಳು ಬರ್ತಾವೆ. ಸ್ವಲ್ಪ ದಿನ ಆದಮೇಲೆ ಅದು 2ರಷ್ಟು ಆಶೀರ್ವಾದದಿಂದ ಮೇಲೆ ಕೆತ್ತುತ್ತಾ ಇದ್ದಾರೆ ನಮ್ಮನ್ನ. ಅವರು ಪಾತಾಳಕ್ಕೆ ಹೋಗ್ತಾ ಇದ್ದಾರೆ. ವಿಶ್ವಾಸ ಇಲ್ಲ, ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ. ಸಮಸ್ಯೆಗಳು ಅವ್ರಿಗಿನ ನಮಗೆ ದೊಡ್ಡದಾಗಿನೇ ಇದೆ, ಇನ್ನೇನು ಆಗಲ್ಲ ಅನ್ಸೋ ರೀತಿಯಲ್ಲಿದೆ. ಆದ್ರೂ ಕೂಡ ಮೇಲಕ್ಕೆ ಹೋಗ್ತಾ ಇದ್ದೀವಿ, ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕಂದ್ರೆ ಅದರಿಂದ ಜಯ ಕೊಟ್ಟು ನಮ್ಮನ್ನ ದೇವರು ನಾನು ಇದ್ದೀನಿ ಅಂತೇಳಿ. ಒಬ್ಬೊಬ್ಬರಿಗೆ ತಂದೆ ತಾಯಿ ಇದ್ರೂ ಸರಿ, ಸ್ನೇಹಿತರು ಇದ್ರೂ ಸರಿ, ದೇವ್ರು ನಂಬ್ಕೊಂಡ್ರೆ ದೇವರು ಮಾತ್ರನೇ ಅವ್ರನ್ನ ಬ್ಲೆಸ್ ಮಾಡಿ ನಡೆಸ್ತಾರೆ. ಯಾಕಂದ್ರೆ ಫ್ಯೂಚರಲ್ಲಿ ಇವರು ಓಹೋ ಈ ಫ್ರೆಂಡಿಂದ ನಾನು ಈ ಸ್ಥಿತಿಗೆ ಬಂದೆ, ಈ ಫ್ರೆಂಡ್ ನನಗೆ ಕಷ್ಟದಾಗಿದ್ದ ಆಧಾರ ಪಟ್ಟಂತ ಅವ್ರ ಮೇಲೆ ಆಧಾರ ಪಟ್ಟು ಅವ್ರ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ನನ್ನ ಮೇಲೆ ಪ್ರೀತಿಗಿನ ಅವರು ಮನುಷ್ಯರನ್ನ ಆಧಾರ ಪಡ್ತಾರೆ ಅಂತೇಳಿ ಯಾರು ಮಾಡಕ್ ಬಂದ್ರೂ ಅದನ್ನೆಲ್ಲ ಸ್ಟಾಪ್ ಮಾಡಿ ದೇವ್ರು ಮಾತ್ರನೇ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನನ್ನ ಜೀವಿತದಲ್ಲಿ ಅದು ನಡೀತಾ ಇದೆ. ಎಲ್ಲ ಕಾರ್ಯದಲ್ಲೂ ದೇವರು ಮೇಲಕ್ಕೆತ್ತಿದ್ರೆ ಮಾತ್ರನೇ, ಯಾವ ರಿಲೇಷನ್ ಆಗಲಿ, ಯಾವ ಒಂದು ತಂದೆ ತಾಯಿ ಆಗಲಿ, ಅವ್ರ ಕೈಯಲ್ಲಿ ಆಗಿದ್ದು ಅವರು ಮಾಡ್ತಾರೆ. ಅವರಿಗೆ ಊಟ ಕೊಡೋದು, ಬಟ್ಟೆ ಕೊಡೋದು ಯೇಸುವಿನ ಆ ಕಾಲದಲ್ಲಿ ಅವ್ರು ಮಾಡಿದ್ದಾರೆ. ಬಟ್ ದೇವರು ಬಂದ್ಬಿಟ್ಟು ಮೇಲಕ್ಕೆತ್ತೋದು ವಿಷಯದಲ್ಲಿ, ಆಪತ್ತಿಂದ ಬಿಡುಗಡೆ ಮಾಡೋ ವಿಷಯದಲ್ಲಿ ಉನ್ನತವಾದ ಸ್ಥಿತಿ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಈಗೋ ಪ್ರಾಬ್ಲಮ್ ಅನ್ನೋದು ಇರಬಾರದು. ಇಲ್ಲಿದೆ ನೋಡ್ರಿ, ನಮ್ಮನ್ನ ಅಂಗೈಯಲ್ಲಿ ಸೃಷ್ಟಿ ಮಾಡಿ ನಿಮ್ಮನ್ನು ಇಲ್ಲಿದೆ ನೋಡ್ರಿ,
ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ, ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ, ಆದರೆ ಕರ್ತನು ನಂಬಿಕಸ್ತ. ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲ, ಆದರೆ ಕರ್ತನು ನಂಬಿಕಸ್ತನು. ಆತನು ನಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡಿದನು. ನೋಡ್ರಿ, ನಾವೆಲ್ಲ ಪಾಪ ಮಾಡಬೇಡಂದ್ರೂ ಮಾಡ್ತಾ ಇದ್ದೀವಿ. ಇವಾಗ ನೀವು ಎಷ್ಟು ಜನ ಮೈಂಡನ್ನು ಪ್ಯೂರಾಗಿ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಹೇಳಕ್ಕಾಗಲ್ಲ. ಎಷ್ಟು ಜನ ಜಾರಿ ಬಿದ್ದಿಲ್ಲ, ಪಾಪ ಮಾಡಿಲ್ಲ, ಆದರೂ ಕೂಡ ಈ ವಾಕ್ಯ ನೋಡ್ರಿ, ಎಲ್ಲರಲ್ಲಿ ಕ್ರೈಸ್ತ ನಂಬಿಕೆ ಇಲ್ಲ. ಕ್ರೈಸ್ತ ನಂಬಿಕೆ ಇಟ್ಟವರು ಇದ್ದಾರೆ, ಇಲ್ಲದೆ ಇರೋರು. ಆದರೂ ಕೂಡ ಕೆಡುಕನ ಬಾಯಿಂದ ದೇವ್ರು ನಂಬಿಟ್ರಲ್ಲ. ಎರಡು ಥರ ಇದೆ. ಒಬ್ಬರು ದೇವ್ರು ನಂಬದೇ ಇರೋರು ದೇವ್ರ ಕಡೆಗೆ ಬರಲಿ ಅಂತೇಳಿ ವೈಟ್ ಮಾಡೋದು ಒಂದಿದೆ. ದೇವ್ರನ್ನ ನಂಬ್ಕೊಂಡು ಕೂಡ ದೇವ್ರ ಮೇಲೆ ನಂಬಿಕೆ ಪಡೆದಾಗೆ ಲೋಕದಲ್ಲಿ ಇರೋರು ಇದ್ದಾರೆ. ಆದ್ರೇನು ಅವರು ಕೆಡುಕನ ಬಾಯಲ್ಲಿ ಸಿಕ್ಕಿಕೊಳ್ಳೋದಾಗಿ ಕಾಪಾಡ್ತಾರಂತೆ. ವಾಕ್ಯ ಅರ್ಥ ಆಗ್ತಿಲ್ಲ. ಇಲ್ಲಿ ಸ್ಪಷ್ಟವಾಗಿದೆ, ಒಂದು ಸಮಯ ಪಾಪದಲ್ಲಿದ್ದಾಗಲೂ ಸರಿ ಪಾಪ ಮಾಡ್ತಾನಂತ ಕೈ ಬಿಟ್ಬಿಟ್ಟಿದ್ರೆ ಈ ದೇಶದಲ್ಲಿ ಒಬ್ರು ಇರ್ತಿರ್ಲಿಲ್ಲ. ಆದರೆ ನಾವು ದೇವ್ರನ್ನ ನಂಬಿಕೆ ಇಲ್ಲದೆ ಹೋದ್ರು ದೇವ್ರ ನಂಬಿಕಸ್ಥನಾಗಿ ಯೆಹೋವ ದೇವರ ಮುಂದೆ ಯೇಸು ಸ್ವಾಮಿ, ನಾ ಪಾಪ ಮಾಡಿದಾಗ ಸೈತ ನೋಡು ಅವ್ನು ಪಾಪ ಮಾಡ್ತಾ ಇದ್ದಾನೆ, ಅವನ್ನ ನೀನು ಕೈ ಬಿಡು, ನಾನು ನೋಡ್ಕೊತೀನಿ ಅಂದ್ರೆ ಅವ್ನು ಇಲ್ಲ, ಒಂದು ಚಾನ್ಸ್ ಕೊಡು ಅಂತೇಳಿ ಬೈಬಲಲ್ಲಿದೆ. ಅವನು ನಾವು ಮತ್ತೆ ಅವನು ಹಿಂತಿರುಗಿ ಬರ್ತಾನೆ ಅಂತೇಳಿ ನಮಗೋಸ್ಕರ ಅವರು ಪ್ರಲಾಪ ಪಡ್ತಾ ಅವರ ಹತ್ರ ಬೇಡುವರಾಗಿದ್ದಾರೆ. ಅದರಿಂದ ನಾವು ದೇವರ ಸ್ವಭಾವದಲ್ಲಿ ದಿನೇ ದಿನೇ ಹೆಚ್ಚಾಗಿ ಬೆಳೀತಾ ಇರಬೇಕು. ಫೇತ್ ಅನ್ನೋದಾಗಲಿ, ಪ್ರೀತಿ ಅನ್ನೋದಾಗಲಿ ಹೆಚ್ಚಾಗ್ತಾ ಇರಬೇಕು. ಒಳ್ಳೆ ಮನಸ್ಸಾಕ್ಷಿ ಆಗಲಿ. ನಂಬಿಕೆ ಇಲ್ಲದೆ ಹೋದ್ರು ದೇವ್ರ ನಂಬಿಕಸ್ಥನಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅವರು ಎದುರು ನೋಡುವಷ್ಟು ನಾವು ಕರೆಕ್ಟ್ ಇಲ್ಲ. ಅವ್ರೇನಾದರೂ ಎದುರು ನೋಡುವಷ್ಟು ಲೆಕ್ಕ ಕೇಳಕ್ಕೆ ಶುರು ಮಾಡಿದ್ರೆ ನಾವಿಲ್ಲ. ಆದರೆ ಅವರು ನಮ್ಮ ಮೇಲೆ ಏನೋ ಒಂದು ಕೆಲಸ ಇಟ್ಟು ನಮ್ಮನ್ನು ಎದುರು ನೋಡ್ತಾ ಇದ್ದಾರೆ. ಏನೋ ಒಂದು ಕೆಲಸ ಕೊಟ್ಬಿಟ್ಟು ಇದನ್ನು ಮಾಡ್ತಾನೆ ಅಂತ ನಂಬಿಕಸ್ಥನಾಗಿದ್ದಾರೆ. ಅದನ್ನು ಮಾಡೋದಕ್ಕೆ ನಾವು ಹಿಂಜರಿದಾಗಿ ಮಾಡಬೇಕು. ಅದರಲ್ಲಿ ಹೋರಾಟ, ಕಷ್ಟ, ಬಾಧೆ ಎಲ್ಲ ಬಂದ್ರೂ ಒಂದು ಗುಣಗುಡ್ಡದಾಗೆ, ಚಂಚಲ ಮನಸ್ಸಿಲ್ದಾಗೆ, ವೇದನೆಗಳು ಬರ್ದಾಗೆ ನಾವು ಅದನ್ನು ಸಾಧಿಸಿ ಮುಗಿಸೋದಕ್ಕೆ ನಾವು ಪ್ರಯಾಸ ಪಡಬೇಕು. ಯಾವತ್ತೂ ಹಿಂಜರಿದು ಹೋಗಬಾರ್ದು. ಅದರಿಂದ ನಾವು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಅಷ್ಟು ಇಲ್ಲದೆ ಹೋದರೂ ಕೂಡ ದೇವ್ರ ನಂಬಿಕಸ್ಥನಾಗಿ ನಮ್ಮನ್ನು ಕಾಪಾಡಿ ಇದುವರೆಗೂ ನಡೆಸ್ತಾ ಇದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಒಂದು ಉದಾಹರಣೆಗೆ, ಕೈ ಕಾಲು ಚೆನ್ನಾಗಿದೆ, ದೊಡ್ಡವನಾದ್ರೆ ನಮ್ಮನ್ನು ನೋಡ್ಕೊಳ್ತಾನೆ ಅಂತ ಹೇಳಿ ತಾಯಿ ನೋಡ್ತಾರೆ ಅಂತ ಹೇಳಿದ್ರೆ ಅದು ಸುಳ್ಳು. ತಾಯಿ ತಂದೆ ನೋಡ್ತಾರೆ ಅಂದರೆ ಅದು ಸರಿ. ಅದು ತಪ್ಪಂದ್ರೆ ಅಂಗೈ ದೋಷವಿರುತ್ತೆ. ನೀವು ಯಾರಾದ್ರೂ ನೋಡಿರಿ, ತಂದೆ ತಾಯಿ ಮಕ್ಕಳಿಗೆ ಕೈ ಕಾಲು ಸ್ವಲ್ಪ ಚೆನ್ನಾಗಿಲ್ದಿರೋದು, ಮಂದ ಬುದ್ಧಿ ಇರೋರು, ಅವ್ರನ್ನ ಕೂಡ ಪ್ರೀತಿ ಮಾಡಿ ಇರೋವರೆಗೂ ನಮ್ಮ ಕೈಲಿ ಆದಷ್ಟು ಮಾಡಿ ಅವ್ರನ್ನ ಸಾಕ್ಬೇಕಂತ ಸಾಕ್ತಾರೆ. ಅವ್ರದ್ದೇ ಅಂತ ಪ್ರೀತಿ. ಅವನ ಮೇಲೆ ನಿರೀಕ್ಷಣೆ ಇಲ್ಲ. ಮಗ ನಮ್ಮನ್ನ ನೋಡ್ತಾನಂತಲ್ಲ, ಇವರ ಪ್ರೀತಿ ಅದಕ್ಕಿಂತ ದೊಡ್ಡ ಪ್ರೀತಿ ದೇವರದು. ನಂಬಿಗಸ್ತನು ತನ್ನ ಪ್ರಾಣ ಕೊಟ್ಟು ಪರಲೋಕದಲ್ಲಿ ಅವ್ರ ಜೊತೆಯಲ್ಲಿ ಇಟ್ಕೊಳ್ಳುವ ಪ್ರೀತಿ. ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಸೈತಾನನ ಕೃತಜ್ಞತೆಯಲ್ಲಿ ನೋಡ್ರಿ, ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವುದು. ನಾವು ಸೈತಾನನು ಕೈಗೆ ಬೆಳೆಗೆ ಬೀಳದಾಗೆ ನಮ್ಮನ್ನ ಕಾಪಾಡ್ತಾ ಬಂದಿದ್ದಾನೆ. ಇದನ್ನ ಅಡ್ವಾಂಟೇಜ್ ಇದೆ. ಸೈತಾನ ಬೆಳೆಗೆ ಬೇಡದೆ ಕಾಪಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಷ್ಟ ಬಂದಾಗ ಪಾಪ ಮಾಡೋದಲ್ಲ. ಹೃದಯದಲ್ಲಿ ದೇವ್ರ ಮೇಲೆ ಪ್ರೀತಿ ಇಟ್ಟು ಪಾಪದ ಮೇಲೆ ದ್ವೇಷ ಇರೋದನ್ನ ದೇವ್ರು ನೋಡ್ತಾನೆ. ಪ್ರಯತ್ನ ಪಡ್ತಾ ಇರ್ಬೇಕು. ಬೇಡ, ನಾ ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕು, ಪಾಪದ ಬಗ್ಗೆ ಹೋಗ್ಬಾರ್ದು ಅನ್ನುವ ಆ ಪ್ರಯತ್ನ ನೋಡಿನೇ ಬ್ಲೆಸ್ ಮಾಡ್ತಾರೆ. ಅದಕ್ಕಂತ ಹೇಳ್ಬಿಟ್ಟು ನಾವು ಪಾಪ ಮಾಡ್ತಾ ಇದ್ರೆ ಕೆಡುಕನ ಬಾಯಿಂದ ದೇವ್ರು ತಪ್ಪಿಸ್ತಾರಂತಲ್ಲ. ಸ್ಪಿರಿಚುವಲ್ ಅಲ್ಲಿ ಬೆಳೆದಿರ್ಬೇಕು, ಆತ್ಮಿಕದಲ್ಲಿ ಬೆಳೆದಿರ್ಬೇಕು, ದೇವರ ಶಕ್ತಿ ಮೇಲೆ ಆಧಾರ ಪಡಬೇಕು, ಅವ್ರ ನಂಬಿಕೆ ಇಟ್ಟು ಬದುಕಬೇಕು. ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಫೇತ್ ಅಪ್ಪ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಟವಾದ ನಂಬಿಕೆ ಬೇಕು. ನಂಬಿಕೆಯಲ್ಲೇ ಕಪಟವಿಲ್ಲದ
ನಂಬಿಕೆ ಬೇಕು. ಈ ರೀತವಾದ ಪ್ರೀತಿಯೇ ದೊಡ್ಡದು ಅಂತ ಹೇಳಿದ್ದೀರ. ಪ್ರೀತಿಯಲ್ಲಿ ತಂದೆ ತಾಯಿ ಪ್ರೀತಿಗಿನ ದೊಡ್ಡ ಪ್ರೀತಿ ಕರುಣಾಮಯನು ಯೆಸಯ್ಯ ನಮಗೋಸ್ಕರ ಪ್ರಾಣ ಕೊಟ್ಟು ಬಿಡುಗಡೆ ಮಾಡಿದ ಪ್ರೀತಿ. ಆ ಪ್ರೀತಿಯಿಂದನೇ ನಮ್ಮನ್ನು ಸೃಷ್ಟಿ ಮಾಡಿದ್ದೀರ. ಕೆಡುಕನ ಬಾಯಿಂದ ನಮ್ಮನ್ನು ತಪ್ಪಿಸ್ತಾ ಇದ್ದೀರ. ನಾವು ಸರಿ ಇಲ್ಲದೆದ್ದು ಹೋದ್ರೂ, ತಪ್ಪು ದಾರಿಯಲ್ಲಿ ನಡೀತಾ ಇದ್ರು ಅಪ್ಪ, ಅದನ್ನೆಲ್ಲ ಮತ್ತೆ ನನ್ನ ಮಕ್ಕಳು ಹಿಂತಿರುಗಿ ಬರ್ತಾರೆ, ಇನ್ನೂ ಆತ್ಮಿಕದಲ್ಲಿ ಬೆಳೀತಾರೆ ಅನ್ನುವ ಒಂದು ದೊಡ್ಡ ಉದ್ದೇಶ ನಮ್ಮಲ್ಲಿ ಇಟ್ಟು ನೀನು ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಿನ್ನ ಕೃಪೆ 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 ಕೃಪೆ. ಹಲ್ಲೆಲೂಯಾ. ನಿನ್ನ ಕೃಪೆಯೇ ನಮಗೆ. ನಿನ್ನ ಕೃಪೆಯಲ್ಲಿದೆ ನಾವಿಲ್ಲ. ಆಶೀರ್ವದಿಸ್ರಿ, ಮಹಿಮೆ ಹೊಂದ್ರಿ, ಘನ ಹೊಂದ್ರಿ. ಮಾತಾಡೋದಕ್ಕಾಗಿ ಸ್ತೋತ್ರ. ದಿನೇ ದಿನೇ ನಿನ್ನಾಗಿ ಮಾರ್ಪಟ್ಟು ಬರುವಿಕೆ ಸಿದ್ಧರಾಗುವಂತೆ ಕೃಪೆ ಮಾಡಿ. ನಾವು ಸಿದ್ಧರಾಗಿ ತನ್ನ ಸಿದ್ಧ ಮಾಡುವಂತೆ ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆ. ಆಮೆನ್.